ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಪ್ರಕಟೀಕೃತ ಟೀಕೋಕ್ತಿ ಮರ್ಕಟೀಕೃತ ಮಾಯಿರಾಟ್ ಚಕೃತಾತ್ ವ್ಯಾಸತತ್ವಜ್ಞಮಸ್ಕರೀಂದ್ರ ಕೃಪಾಮಯಿ ಯತ್ಸೇವೆಯ ಯತ್ಸ್ಪೃಷ್ಟಧೂಮಧೂಪಸ್ಯ ಸೇವನಾದ್ರೋಗಜಾತಯಃ ತಕ್ಷಣಾದೇವ ನಶ್ಯಂತಿ ಸ ಕೃಷ್ಣೋ ಮಾಂ ಸದಾವತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಉಪಸ್ಥಿತರಿರುವ ಸಕಲ ಭಗವದ್ಭಕ್ತರಿಗೆ ನನ್ನ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಗುರುಗಳಾದ ರಾಮಾಮೃತ ವಿಠಲದಾಸರನ್ನು ಕೂಡ ವಿಶೇಷವಾಗಿ ಅಭಿನಮಿಸಿ, ಈ ಒಂದು ಮಾನಸಯಾತ್ರಾ ಪ್ರಕರಣವನ್ನು ಯಥಾಮತಿ ಮಾಡಲು ಪ್ರಯತ್ನಿಸುತ್ತೇನೆ. ನಮ್ಮೆಲ್ಲರ ಗುರುಗಳು, ತಂದೆ ತಾಯಿಗಳ ಸ್ಮರಣೆಯನ್ನು ನಾವು ಮಾಡಿಕೊಂಡು ಯಥಾಮತಿ ತಾರತಮ್ಯ ಚಿಂತನೆಯನ್ನು ಪ್ರಾರಂಭಿಸೋಣ. ಸಕಲ ಹರಿದಾಸರೇ, ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಗುರು ಜಗನ್ನಾಥದಾಸರೇ, ಶೇಷದಾಸರೇ, ಇಬ್ರಾಮಪುರದ ಅಪ್ಪಾವರೇ, ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಜಗನ್ನಾಥದಾಸರೇ, ನಿಮಗೆ ಅನಂತ ನಮನಗಳು. ಗೋಪಾಲದಾಸರೇ, ವಿಜಯದಾಸರೇ, ಪ್ರಸನ್ನ ವೆಂಕಟದಾಸರೇ, ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಮಹೀಪತಿದಾಸರೇ, ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಕನಕದಾಸರೇ, ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಪುರಂದರದಾಸರೇ, ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿಗಳೇ, ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ವ್ಯಾಸತತ್ವಜ್ಞ ತೀರ್ಥರೇ, ನಿಮಗೆ ಅನಂತ ನಮನಗಳು. ವಿಷ್ಣು ತೀರ್ಥರೇ, ನಿಮಗೆ ಅನಂತ ನಮನಗಳು. ಸತ್ಯಬೋಧ ತೀರ್ಥರೇ, ನಿಮಗೆ ಅನಂತ ನಮನಗಳು. ರಾಘವೇಂದ್ರ ತೀರ್ಥರೇ, ನಿಮಗೆ ಅನಂತ ನಮನಗಳು. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸುಧೀಂದ್ರ ತೀರ್ಥರೇ, ರಘುತ್ತಮ ತೀರ್ಥರೇ, ವಾದಿರಾಜರೇ, ವಿಜಯೀಂದ್ರರೇ, ನಿಮಗೆ ಅನಂತ ನಮನಗಳು. ವ್ಯಾಸರಾಜರೇ, ಶ್ರೀಪಾದರಾಜರೇ, ಬ್ರಹ್ಮಣ್ಯ ತೀರ್ಥರೇ, ನಿಮಗೆ ಅನಂತ ನಮನಗಳು. ಜಯತೀರ್ಥರೇ, ಅಕ್ಷೋಭ್ಯ ತೀರ್ಥರೇ, ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ, ನಿಮಗೆ ಅನಂತ ನಮನಗಳು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರೇ, ನಿಮಗೆ ಅನಂತ ನಮನಗಳು. ಸಕಲ ದೇವತೆಗಳೇ, ನಿಮಗೆ ಅನಂತ ನಮನಗಳು. ಮಾನುಷೋತ್ತಮರೇ, ಕ್ಷಿತಿಪರೇ, ಮನುಷ್ಯ ಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ, ಅಜಾನಜ ದೇವತೆಗಳೇ, ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ, ಧರಣಿ ಶನೈಶ್ಚರರೇ, ದೇವಕಿ, ಯಶೋಧ, ಉಷಾದೇವಿಯರೇ, ಬುಧರೇ, ಸ್ವಾಹಾದೇವಿಯರೇ, ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ, ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ, ನಿಮಗೆ ಅನಂತ ನಮನಗಳು. 19ನೇ ಕಕ್ಷೆಯಲ್ಲಿರುವಂತಹ ಎಲ್ಲ ಕರ್ಮಜ ದೇವತೆಗಳೇ, ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸ್ರರೇ, ಕುಬೇರ, ಶೇಷಶತಸ್ತು ಸೋಮಪಾನಾರ್ಹರೇ, ನಿಮಗೆ ಅನಂತ ನಮನಗಳು. ಮಿತ್ರ, ನಿರಋತಿ, ಪ್ರಾವಹಿ, ತಾರಾದೇವಿಯರೇ, ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ, ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಿ, ದೇವರ್ಷಿ ನಾರದರೇ, ವರುಣರೇ, ನಿಮಗೆ ಅನಂತ ನಮನಗಳು. ವಿವಸ್ವಾನ್ ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ, ನಿಮಗೆ ಅನಂತ ನಮನಗಳು. 11ನೇ ಕಕ್ಷೆಯಲ್ಲಿರುವಂತಹ ನಮ್ಮ ಪ್ರವಾಹ ವಾಯುದೇವರೇ, ನಿಮಗೆ ಅನಂತ ನಮನಗಳು. 10ನೇ ಕಕ್ಷ ಸ್ವಯಂಭೂಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಅನಿರುದ್ಧ, ಶಚಿ, ರತಿದೇವಿಯರೇ, ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ, ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ, ಸೌಪರ್ಣಿ, ವಾರುಣಿ, ಪಾರ್ವತೀದೇವಿಯರೇ, ನಿಮಗೆ ಅನಂತ ನಮನಗಳು. ಷಣ್ಮಹಿಷೆಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ, ನಿಮಗೆ ಅನಂತ ನಮನಗಳು. ಗರುಡಶೇಷ ರುದ್ರರೇ, ನಿಮಗೆ ಅನಂತ ನಮನಗಳು. ಸರಸ್ವತಿ, ಭಾರತೀದೇವಿಯರೇ, ನಿಮಗೆ ಅನಂತ ನಮನಗಳು. 3ನೇ ಕಕ್ಷೆಯಲ್ಲಿ ಬರುವಂತಹ ನಮ್ಮ ಬ್ರಹ್ಮ ವಾಯುದೇವರೇ, ನಿಮಗೆ ಅನಂತ ನಮನಗಳು. ವಾಯುದೇವರ ಕಿಂಚಿತ್ ಚಿಂತನೆಯನ್ನು ನಾವು ಮಾಡಿಕೊಂಡು ಮುಂದೆ ನಾವು ಹೋಗುವ ಪ್ರಯತ್ನವನ್ನು ಮಾಡೋಣ. ವಾಯುದೇವರು ಎಲ್ಲ ಕಾಲದಲ್ಲಿ ಎಲ್ಲ ಭಗವದ್ಭಕ್ತರಿಗೆ ಬೇಕಾಗಿರುವಂತಹ ಒಂದು ವ್ಯಕ್ತಿ ಯಾರು ಅಂದರೆ ವಾಯುದೇವರು. ಮಾತರಿಶ್ವ ಅಂತ ನಾವು ಕರಿತೀವಿ ವಾಯುದೇವರನ್ನು. ಒಂದು ಮಾತಾ ಅಂದರೆ ಆಕಾಶ. ಏಕೆಂದರೆ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಹ ಅಂತ ಉಪನಿಷತ್ತಿನಲ್ಲಿ ಬರುವಂತಹ ಮಾತಿನಲ್ಲಿ ಆಕಾಶಾದ್ವಾಯು ಎಲ್ಲ ತತ್ವಗಳು ಆಕಾಶ ತತ್ವದಿಂದ ಬರುತ್ತದೆ. ಆದ್ದರಿಂದ ಆಕಾಶ ತತ್ವಕ್ಕೆ ನಾವು ಮಾತಾ ಅಂತ ಕರಿತೀವಿ. ಶ್ವ ಅಂದರೆ ಚರಿಸುವವನು, ಮಾತಾ ಅಂದರೆ ಆಕಾಶದಲ್ಲಿ ಚರಿಸುವಂತಹ ವ್ಯಕ್ತಿ. ಹನುಮಂತನಾಗಿ ಆಕಾಶದಲ್ಲಿ ಸಂಚಾರ ಮಾಡ್ತಾರಲ್ವ ಮುಖ್ಯ ಪ್ರಾಣದೇವರು, ಆದ್ದರಿಂದ ಅವರು ಒಂದು ಅರ್ಥದಲ್ಲಿ ಮಾತರಿಶ್ವರು. ಮತ್ತೊಂದು ಮುಖ್ಯವಾದ ಅರ್ಥ ಅಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿದಂತಹ ಮಾತಾ ಯಾರು ಅಂದರೆ ಭಗವಂತ. ಅಂತಹ ಭಗವಂತನಲ್ಲಿ ಚರಿಸುವಂತಹ ವ್ಯಕ್ತಿ, ಸೃಷ್ಟಿಕರ್ತನಾದ ನಮ್ಮ ನಾರಾಯಣನಲ್ಲಿ ಸದಾ ಮನಸ್ಸನ್ನು ಇಟ್ಟಂತಹ ವ್ಯಕ್ತಿ ಯಾರು ಅಂದರೆ ನಮ್ಮ ಮುಖ್ಯ ಪ್ರಾಣದೇವರು.
ಆದ್ದರಿಂದ ಮುಖ್ಯವಾಗಿ ನಮ್ಮ ಮುಖ್ಯ ಪ್ರಾಣದೇವರನ್ನ ಮಾತರಿಶ್ವ ಅಂತ ನಾವು ಕರಿತೀವಿ. ಇಂತಹ ಮಾತರಿಶ್ವರನ್ನ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯ ಸ್ತುತಿ ಮಾಡುವಾಗ ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರ ಜರ ಇತರ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವಾ ಅಂತ ವಿಶೇಷವಾಗಿ ಸ್ತುತಿ ಮಾಡ್ತಾರೆ. ಇಂತಹ ಮಾತೃಶ್ವ ವಾಯುದೇವರೇ, ನೀವೇ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅತುಲ ಗುರು. ಅಂದರೆ ಬರೀ ಗುರುಗಳಲ್ಲ, ಅತುಲ ಗುರು ಅಂದರೆ ಅವರಂತೆ ಇರುವಂತಹ ಗುರುಗಳು ಯಾರೂ ಇಲ್ಲ, ವಾಯುದೇವರಂತಹ ಗುರುಗಳು. ಅಂತಹ ಅದ್ಭುತವಾದ ಗುರುಗಳು ನೀವು ವಾಯುದೇವರೇ. ನನ್ನ ಭ್ರಾತ, ನಮ್ಮ ಅಣ್ಣನಂತೆ ಇರುವಂತಹ ವ್ಯಕ್ತಿ ನೀವು. ನನ್ನ ಸರ್ವಸ್ವವೇ ನೀವು ಪ್ರಾಣದೇವರ. ಆದ್ದರಿಂದ ನೀವು ಸದಾಕಾಲ ಮಾತರೀಶ್ವರಾದ ಮುಖ್ಯ ಪ್ರಾಣದೇವರು ತಮ್ಮ ಮನಸ್ಸು ಪರಮಾತ್ಮನಲ್ಲಿ ಸದಾಕಾಲ ಇಡ್ತಾರೆ. ಮಾತರಿಶ್ವ ಅಂದರೆ ಮಾತರಿ ಅಂದರೆ ಒಂದು ವೇದ ಅಂತ ಅರ್ಥ, ಪರಮಾತ್ಮ ಅಂತ ಅರ್ಥ, ಆಕಾಶ ಎಂಬುವಂತಹ ಅರ್ಥ. ಅಂತಹ ವೇದ ಪ್ರತಿಪಾದ್ಯನಾದ ವಿಶೇಷವಾಗಿ ಆ ಪರಮಾತ್ಮನಲ್ಲಿ ಮನಸ್ಸಿಟ್ಟಂತಹ ವಾಯುದೇವರೇ, ಗೋವಿಂದೇ ವೇದ ಪ್ರತಿಪಾದ್ಯನಾದ ಗೋವಿಂದ ನಾಮಕ ಪರಮಾತ್ಮನಲ್ಲಿ ನನ್ನ ಒಂದು ಭಕ್ತಿಯನ್ನು ಇಡುವ ಹಾಗೆ ಅನುಕೂಲ ಮಾಡಿಕೊಡಿ. ನಿಶ್ಚಂಚಲವಾದ ಭಕ್ತಿ, ನಿಷ್ಕಾಮ ಭಕ್ತಿಯನ್ನು ನನಗೆ ಕೊಡಿ ಅಂತ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ವಿಶೇಷವಾಗಿ ಸ್ತುತಿ ಮಾಡ್ತಾರೆ. ಎಂತಹ ವಾಯುದೇವರು ಯಾಕೆ ನಮಗೆ ಅತುಲ ಗುರುಗಳು ಅಂದರೆ, ಸದಾಕಾಲ ಈ ಒಂದು ಜನ್ಮದಲ್ಲಿ ಅಲ್ಲ, ಜನ್ಮ ಜನ್ಮಾಂತರದಲ್ಲಿ, ಅದು ಬಿಡಿ ಈ ಜನ್ಮದ ನಂತರದಲ್ಲೂ ನಾವು ಆ ನರಕಾದ್ಯನರ್ಥಗಳು ಅನುಭವಿಸಬೇಕಾದ ಕ್ಷಣದಲ್ಲಿ ಏನು ಮಾಡ್ತಾರೆ? ಸ್ವಭಕ್ತಾನ್ ದುರ್ಮಾರ್ಗಾದುಧೃತ್ಯ ಸನ್ಮಾರ್ಗಸ್ಥಾಪಕಾನಾಂ ಸ್ವಭಕ್ತಂ ಮಾಮುದ್ದಿಶ್ಯ ಭಗವತಃ ಪುರ ಪರಮದಯಾಲೋ ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ತ್ವದದೀನಂ ದೀನಂ ದೂನಂ ಅನಾಥಂ ಶರಣಾಗತಮೇನಂ ಉದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಮ್ಮನ್ನು ಆ ಕೆಟ್ಟ ಮಾರ್ಗದಿಂದ ಎತ್ತಿ ಸನ್ಮಾರ್ಗದಲ್ಲೇ ಸ್ಥಾಪಿಸಿ ಮುಂದೆ ನಮ್ಮ ಪ್ರಾಣತ್ಯಾಗ ಆಗುವ ಸಮಯದಲ್ಲಿ ಪರಮಾತ್ಮನ ಮುಂದೆ ವಾಯುದೇವರು ಬಂದು ನಿಲ್ಲಿಸ್ಬಿಟ್ಟು ಏನು ಕೇಳ್ತಾರೆ? ದೀನಂ ದೂನಂ ಶರಣಾಗತಂ ಏನಂ ಉದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ಇವನು ಅನಾಥನು, ಅವನಲ್ಲಿ ಯಾರಿಗೂ ಶರಣಾಗತನಾಗುವ ಬುದ್ಧಿ ಇಲ್ಲ ಅವನಾದರೆ. ಆದರೆ ದೀನನು ದೂನನು, ನೀನು ಕರುಣಾಸಮುದ್ರ ಶ್ರೀಹರಿ, ಆದ್ದರಿಂದ ನನ್ನ ಭಕ್ತ ಇವ, ಅವನ್ನು ರಕ್ಷಿಸುವಂತ ಮುಖ್ಯವಾಗಿ ನಮ್ಮ ಪ್ರಾಣದೇವರು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ನಮ್ಮನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದ ನಮಗೆ ಅತುಲ ಗುರುಗಳು ಯಾರು? ನಮ್ಮ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರು ಅನಂತ ಜನುಮಕ್ಕೆ ನೀನೇ ಗುರು ಎಂಬ ಜ್ಞಾನವೇ ಕೊಡು ಜಿಯಾ ವಿಜಯ ವಿಠಲದಾಸ. ನೀನೇ ಗುರುಗಳು, ಅನಂತ ನಮ್ಮ ಗುರು ಪವಮಾನ, ಮುಖ್ಯ ಪ್ರಾಣದೇವರೇ ನಮ್ಮ ಗುರುಗಳು ಎಂಬುವಂತಹ ವಿಶೇಷವಾದ ಜ್ಞಾನ ನಮಗೆ ಮುಖ್ಯ ಪ್ರಾಣದೇವರು ಕರುಣಿಸಲಿ. ಅವರ ಭಕ್ತರು ಎಂಬುವಂತಹ ಒಂದು ಬಿರುದು ಕೊಡಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥಿಸಿ ಮುಂದೆ ಹೋಗೋಣ. ಜಗನ್ಮಾತೆಯಾದ ಲಕ್ಷ್ಮೀದೇವಿಯರು 2ನೇ ಕಕ್ಷೆಯಲ್ಲಿರುವಂತಹ ಅವರು. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸಿಖ ಸಂಪೂರ್ಣೆ ನಿತ್ಯ ಜಗದಾಧಾರೆ ಮುಕ್ತ ಮುಕ್ತಗಣ ವಿನುತೆ ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿ ಭೃತ್ಯವರ್ಗವ ಕಾಯಿ ತ್ರಿಜಗನ್ಮಾತೆ ವಿಖ್ಯಾತೆ. ನಿತ್ಯ ಮುಕ್ತಳಾದ ನಮ್ಮ ಮಹಾಲಕ್ಷ್ಮೀ ದೇವಿಯರು, ನಿರ್ವಿಕಾರಳು, ನಿತ್ಯ ಸುಖ ಸದಾ ಸುಖಪೂರ್ಣನಾಗಿರುವಂತಹ ಮಹಾಲಕ್ಷ್ಮೀ ದೇವಿಯರು, ರುದ್ರಾದಿ ದೇವತೆಗಳಿಗೆ ಅವರ ಪದವಿಯನ್ನು ಕೊಟ್ಟು ಅವರಲ್ಲಿ ನಿಂತು ಪರಮಾತ್ಮನೊಂದಿಗೆ ಅವರ ಕಾರ್ಯವನ್ನು ಮಾಡಿಸುವಂತಹ ನಮ್ಮ ಲಕ್ಷ್ಮೀ ದೇವಿಯರು. ನಾವು ನಿನ್ನೆ ನೋಡಿದ ಹಾಗೆ ತ್ರಿಗುಣಾಭಿಮಾನಿ ನಮ್ಮ ಮಹಾಲಕ್ಷ್ಮೀ ದೇವಿಯರು ಶ್ರೀ ಭೂ ದುರ್ಗಾ ರೂಪದಲ್ಲಿ ಸದಾಕಾಲ ಪರಮಾತ್ಮನ ವಕ್ಷಸ್ಥಳದಲ್ಲಿ ವಾಸನಾಗಿರುವಂತಹ ನಮ್ಮ ಲಕ್ಷ್ಮೀ ದೇವಿಯರನ್ನು ವಿಶೇಷವಾಗಿ ನಮ್ಮ ದಾಸರು ಹೆಂಗೆ ಕೊಂಡಾಡ್ತಾರೆ? ನಮ್ಮ ಪುರಂದರ ದಾಸರು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೀಹರು. ಅಂದರೆ ವೈಕುಂಠದಲ್ಲಿ ಯಾರಿಗೂ ಕೆಲಸ ಇಲ್ಲ, ಯಾಕೆಂದರೆ ಲಕ್ಷ್ಮೀ ದೇವಿಗೆ ಅಷ್ಟು ಅಭಿಮಾನ ಪರಮಾತ್ಮನ ಮೇಲೆ. ನಾನೇ ಎಲ್ಲ ಸೇವೆ ಮಾಡಬೇಕು ಪರಮಾತ್ಮನಿಗೆ ಅಂತ ವಿಶೇಷವಾಗಿ ಎಲ್ಲ ರೀತಿಯಾದ ಸೇವೆ ಪರಮಾತ್ಮನಿಗೆ ಮಹಾಲಕ್ಷ್ಮೀ ದೇವಿಯರು ಮಾಡುತ್ತಿರುತ್ತಾರೆ. ಅಂತಹ ಮಹಾಲಕ್ಷ್ಮೀ ದೇವಿಯನ್ನು ನಮ್ಮ ವಾದಿರಾಜರು ಹೇಳ್ತಾರೆ, ಅವರ ಎಷ್ಟು ಪರಮಾತ್ಮ ಲಕ್ಷ್ಮಿಯರ ಸಂಬಂಧ ಎಷ್ಟು ಅನ್ಯೂನ್ಯವಾಗಿರುವಂತಹದ್ದು ಅಂದರೆ, ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೌಸ್ತು ಮಹಾ ಮಾತರ್ಲಕ್ಷ್ಮೀ ನಮಸ್ತುಭ್ಯಂ ಮಾಧವ ಪ್ರಿಯಮಾನಿನಿ ಯುವಾಂ ವಿಶ್ವಸ್ಯ ಪಿತರಾ ವಿತರೇತರ ಯೋಗಿನೌ. ಮಹಾಲಕ್ಷ್ಮೀ ದೇವಿಯರೇ, ಮಾತರ್ಲಕ್ಷ್ಮೀ ನಮಸ್ತುಭ್ಯಂ ಮಾಧವ ಪ್ರಿಯಮಾನಿನಿ. ಮಾಧವ ಅಂತ ಪರಮಾತ್ಮನಿಗೆ ಬಿರುದು, ಯಾಕೆಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯನಾದ ವ್ಯಕ್ತಿ ನಮ್ಮ ಪರಮಾತ್ಮ, ಆದ್ದರಿಂದ ಅವನು ಮಾಧವ. ಅಂತಹ ಮಾಧವನಿಗೆ ಪ್ರಿಯಳಾದ ಮಹಾಲಕ್ಷ್ಮೀ ದೇವಿಯರೇ, ಯುವಾಂ ವಿಶ್ವಸ್ಯ ಪಿತರ, ನೀವಿಬ್ಬರೇ ಜಗತ್ತಿಗೆ ತಂದೆ ತಾಯಿ.
ಲಕ್ಷ್ಮೀದೇವಿಯೇ ಈ ಜಗತ್ತಿಗೆ ವಿಶೇಷವಾಗಿ ತಾಯಿಯಾಗಿ ನಿಂತು, ಪರಮಾತ್ಮನೇ ತಂದೆಯಾಗಿ ನಿಂತು ನಮ್ಮೆಲ್ಲರ ತಾಯಿಯಾಗಿ ವಿಶೇಷವಾಗಿ ನಮ್ಮನ್ನು ರಕ್ಷಿಸುತ್ತಾರೆ. ಇತರೇತರ ಯೋಗಿನೋ, ನಿಮ್ಮಿಬ್ಬರನ್ನು ಬಿಟ್ಟು ಇನ್ಯಾರಿಲ್ಲ ನಮ್ಮನ್ನು ಕಾಯಲಿಕ್ಕೆ. ಎಂತಹ ರೂಪ ಅಂದರೆ ಸುಮುಖವು, ಅತ್ಯಂತ ಸುಂದರವಾದ ಮುಖಗಳು, ಸುಂದರತರವು, ಅವರ ಮೂಗುಗಳು ಎಷ್ಟು ಸುಂದರವಾಗಿವೆ. ಸುನಾಸವು, ಸುಖಚಿತ್ತನು ಅಂದರೆ ಅತ್ಯಂತ ಸುಂದರವಾಗಿರುವಂತಹ ಸುಖಚಿತ್ತಿಂದ ಕೂಡಿರುವಂತಹ ಅದ್ಭುತವಾದ ದೇಹಗಳು. 16 ವರ್ಷದ ತರುಣರಂತೆ ಇರುವಂತಹವರು ನಮ್ಮ ಲಕ್ಷ್ಮೀನಾರಾಯಣರು. ಸುರಾರಾಧಿತ ಪಾದಾಬ್ಜ, ಅವರ ಪಾದಕಮಲಕ್ಕೆ ಸದಾಕಾಲ ಬ್ರಹ್ಮಾದಿ ದೇವತೆಗಳು ಪೂಜೆ ಮಾಡುತ್ತಿರುತ್ತಾರೆ. ಅಂತಹ ಸುರಾರಾಧಿತ ಪಾದಾಬ್ಜವು ರಮಾ ನಾರಾಯಣುಸ್ತಮಃ, ರಮಾ ಸಮೇತನಾದ ನಮ್ಮ ತ್ರಿವಿಕ್ರಮರೂಪಿ ಪರಮಾತ್ಮ. ನಮ್ಮ ದೇಹದಲ್ಲೂ ಕೂಡ ನಾವು ಪರಮಾತ್ಮನನ್ನ ಚಿಂತನೆ ಮಾಡಿದಾಗ ವಕ್ಷಸ್ಥಳದಲ್ಲಿ ಲಕ್ಷ್ಮಿ, ಅಕ್ಕಪಕ್ಕದಲ್ಲಿ ನಾವು ನಾರಾಯಣನ ಧ್ಯಾನ ಮಂತ್ರದಲ್ಲಿ ನೋಡ್ತೀವಿ, ಲಕ್ಷ್ಮೀಧರಾಭ್ಯಾಮ್ ಆಶ್ಲಿಷ್ಟ ಸುಮೂರ್ತಿಗಣ ಮಧ್ಯಕಃ. ಅಂದರೆ ಪರಮಾತ್ಮನನ್ನು ನಾವು ಹೇಗೆ ನಮ್ಮ ಹೃತ್ಕಮಲದಲ್ಲಿ ಚಿಂತನೆ ಮಾಡಬೇಕು ಅಂದರೆ, ಪರಮಾತ್ಮ ಮಧ್ಯದಲ್ಲಿ ಕೂತು ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ, ಅಂದರೆ ಲಕ್ಷ್ಮಿಯೊಂದಿಗೆ ನಾವು ಪರಮಾತ್ಮನನ್ನು ವಿಶೇಷವಾಗಿ ಚಿಂತಿಸಬೇಕು. ಅಂತಹ ಜಗನ್ಮಾತೆಯಾದ ಮಹಾಲಕ್ಷ್ಮೀ ದೇವಿಗೆ ನಾವು ವಿಶೇಷವಾಗಿ ಅಭಿನಮಿಸಿ, ಮೊದಲನೇ ಕಕ್ಷೆಯಲ್ಲಿ ಬರುವಂತಹ ಸರ್ವೋತ್ತಮನಾದ ನಮ್ಮ ಬಿಮ್ಮನಾದ ಶ್ರೀಹರಿ ಪರಮಾತ್ಮನ ಚಿಂತೆಗಾಗಿ ನಾವು ತಯಾರಾಗೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿ ಒಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲೆಯಲು ಕೋಲೆ. ಜಯದೇವಿ ರಮಣ ಒಲೆಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ, ಹರಿಯೇ ಪರದೇವತೆ, ಹರಿಯೇ ಹರಿದಾಸರೆಂಬೋ ಬಿರುದಿನ ಕೋಲೆ. ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಪನ್ನಂಗ ಶಯಣ ಸುಪರ್ಣ ವಾಹನ್ನ, ಸುಪರ್ಣ ವಾಹನ್ನ ಸುಖಪೂರ್ಣ ಕೋಲೆ. ಸುಪರ್ಣ ವಾಹನ್ನ ಸುಖಪೂರ್ಣ ನಾದ, ಮೋಹನ್ನ ವಿಠಲ ಕರುಣಿಸು ಕೋಲೆ. ಜಯಪ್ರದನಾದ ಪರಮಾತ್ಮನನ್ನು ವಿಶೇಷವಾಗಿ ನಾವು ಧ್ಯಾನ ಮಾಡುತ್ತಿರುತ್ತೇವೆ. ಯಾಕೆಂದರೆ ಜಯ ಎಂಬುವಂತಹ ಶಬ್ದವೇ ಈ ಸಕಲ ಶಾಸ್ತ್ರಗಳ ಸಾರ. ಭಾಗವತ ಶಾಸ್ತ್ರವನ್ನು ತಾವು ನೋಡಬಹುದು. ಮೊದಲನೇ ಅಕ್ಷರ ಏನು? ಜನ್ಮಾದ್ಯಸ್ಯ, ಜ ಅಂತ ಶುರು ಆಗುತ್ತೆ. ಕೊನೆಯ ಅಕ್ಷರ ಭಾಗವತದಲ್ಲಿ ಯ ಅಂತ ಕೊನೆಗೊಳ್ಳುತ್ತೆ. ಅಂದರೆ ನಾವು ಜಯ ಅಂತ ನಾವು ಪರಮಾತ್ಮನ ಉಪಾಸನೆ ಮಾಡಿದಾಗ ಸಂಪೂರ್ಣ ಭಾಗವತದಲ್ಲಿ ನಾವೇನು ಧ್ಯಾನ ಮಾಡ್ತೀವಿ ಪರಮಾತ್ಮನನ್ನು, ಅಷ್ಟೂ ಕೂಡ ಆ ಜಯ ಎಂಬುವಂತಹ ಶಬ್ದದಲ್ಲಿ ತುಂಬಿದೆ. ಅಂತಹ ಜಯಪ್ರದನಾದ ಪರಮಾತ್ಮ ತ್ರೈಲೋಕ್ಯಂ ಮಂಗಳಂ ಕುರು, 3 ಲೋಕಕ್ಕೆ ಮಂಗಳವನ್ನು ಉಂಟು ಮಾಡು. ಸಾತ್ವಿಕರಲ್ಲಿ ನಿಂತು ಅವರಿಗೆ ಸಾತ್ವಿಕವಾದ ಪ್ರಾಚುರ್ಯವನ್ನು ಕೊಟ್ಟು, ಆ ಸಾತ್ವಿಕ ಸಾಧನೆಯ ಮೂಲಕವಾಗಿ ಮೋಕ್ಷಾದಿ ಶುಭ ಫಲವನ್ನು ಕೊಟ್ಟು, ರಾಜಸರಲ್ಲಿ ನಿತ್ಯ ಸಂಸಾರಾದಿ ಫಲಗಳನ್ನು ಕೊಟ್ಟು, ದುರ್ಜನರಲ್ಲಿ ನಿಂತು ಆ ಒಂದು ತಾಮಸ ಪ್ರಾಚುರ್ಯದಿಂದ ಅವರ ಸಾಧನೆಯನ್ನು ಮುಗಿಸಿ ಅಂಧಂತಮಾದಿ ಲೋಕಗಳಿಗೆ ಕಳಿಸುವಂತಹ ತ್ರೈಲೋಕ್ಯಂ ಮಂಗಳಂ ಕುರು, ತ್ರಿಲೋಕಕ್ಕೆ ಮಂಗಳವನ್ನು ಅವರವರ ಯೋಗ್ಯತಾನುಸಾರ ಮಾಡುವಂತಹ ಅತ್ಯಂತ ಸುಂದರನಾದ ಶ್ರೇಷ್ಠನಾದ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗೋಣ. ತತ್ಪೂರ್ವದಲ್ಲಿ ನಾವೆಲ್ಲ ಶ್ವಾಸೋಚ್ಛ್ವಾಸವನ್ನು ಮಾಡುವ ಒಂದು ಪ್ರಯತ್ನದಲ್ಲಿ ಇರೋಣ. ಸ್ಥಿರಾಸನದಲ್ಲಿ ಕೂತು ಸಂಪಶ್ಯ ನಾಸಿಗಾಗ್ರಂ ಸ್ವಂ, ಮೂಗಿನ ತುದಿಯನ್ನು ನೋಡಿಕೊಳ್ಳುತ್ತಾ ಆ ಒಂದು ಪರಮಾತ್ಮನ ಧ್ಯಾನಕ್ಕೆ ದೀರ್ಘ ಶ್ವಾಸೋಚ್ಛ್ವಾಸವನ್ನು ನಾವು ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ. ತಾವೆಲ್ಲರೂ ಈ ಒಂದು ದೀರ್ಘ ಶ್ವಾಸೋಚ್ಛ್ವಾಸದಲ್ಲಿ ಮಾಡಬೇಕಾದ ಅವಶ್ಯ ಅನುಸಂಧಾನಗಳು. ನಮ್ಮ ವಾಯುದೇವರು ನಿಂತು ಹಂಸಮಂತ್ರ ಜಪವನ್ನು ಮಾಡುತ್ತಿರುತ್ತಾರೆ. ನಮ್ಮ ನಾಸಿಕದಲ್ಲಿ ವಿಶೇಷವಾಗಿ ಅಶ್ವಿನಿ ದೇವತೆಗಳು ಅಭಿಮಾನಿ ದೇವತೆಗಳಾಗಿ ಇದ್ದು, ಅವರಲ್ಲಿ ಧನ್ವಂತರಿ ರೂಪಿ ಪರಮಾತ್ಮನನ್ನು ನಾವು ಚಿಂತನೆ ಮಾಡಿದಾಗ ನಮ್ಮ ರೋಗಕ್ಕೆ ಕಾರಣವಾದ ಆ ಎಲ್ಲ ಅನರ್ಥಗಳನ್ನು ನಾಶ ಮಾಡುವಂತಹ ಆ ಧನ್ವಂತರಿ ರೂಪ ಶ್ವಾಸೋಚ್ಛ್ವಾಸದಲ್ಲಿ ನಾವು ಶುದ್ಧವಾದ ಈ ಒಂದು ರೀತಿಯಲ್ಲಿ ಪ್ರಾಣಾಯಾಮಾದಿಗಳನ್ನು ಮಾಡಿದಾಗ ಧನ್ವಂತರಿ ರೂಪಿ ಪರಮಾತ್ಮ ನಮ್ಮ ದೇಹದಲ್ಲಿ ಯಾವ ರೋಗ ಬರದೇರ ಹಾಗೆ ನೋಡಿಕೊಳ್ಳುತ್ತಾನೆ. ನಮ್ಮ 2 ಆ ನಾಸಿಕದ ರಂಧ್ರದಲ್ಲಿ ಋತಂಬರ, ರೂಘ ಎಂಬುವಂತಹ ಪರಮಾತ್ಮನ ದಿವ್ಯ ರೂಪವನ್ನು ನಾವು ಚಿಂತನೆ ಮಾಡುತ್ತಿರುತ್ತೇವೆ. ಒಂದು ಉಚ್ಛ್ವಾಸದಲ್ಲಿ ಒಳಗೆ ತಗೊಳ್ಳುವಂತಹ ಗಾಳಿಯಲ್ಲಿ ಭಾರತೀ ದೇವಿಯರ ಒಂದು ಚಿಂತನೆ, ಶ್ವಾಸ ಅಂದರೆ ಆಚೆ ಬಿಡುವಂತಹ ಆ ಎಲ್ಲ ಗಾಳಿಯಲ್ಲಿ ಪ್ರಾಣದೇವರು, ಹಂಸನಾಮಕ ಪ್ರಾಣದೇವರನ್ನು ನಾವು ಯೋಚನೆ ಮಾಡುತ್ತಿರುತ್ತೇವೆ. ಅದರ ಮಧ್ಯದಲ್ಲಿ ಹಂಸನಾಮಕ ವಾಯುದೇವರು ಕೂಡ ನಮ್ಮ ದೇಹದಲ್ಲಿ ನಿಂತು ಆ ಒಂದು ವಿಶೇಷವಾದ ಹಂಸಮಂತ್ರ ಜಪ ಮಾಡುತ್ತಿರುತ್ತಾರೆ. ಸರ್ವದೋಷ ವಿಹೀನತ್ವಾತ್
ಸರ್ವಸಾರತ್ವತೋಪಿ ಚ ಹಂಸ ಇತ್ಯುಚ್ಯತೆ ಸೋಪಿ ಪ್ರಾಣಸ್ಥ ಶುಚಿಸತ್ಪ್ರತಃ ಅಂತ ವ್ಯಾಸತತ್ವಜ್ಞರು ವಿಶೇಷವಾಗಿ ಹೇಳಿರುವರಾಗಿದ್ದಾರೆ. ಅಂದರೆ ದೋಷ ದೂರನಾದ ಸಾರಸ್ವರೂಪನಾದ ಆ ಹಂಸ ಮಂತ್ರದ ಜಪ ಪ್ರಾಣದೇವರು ಮಾಡುತ್ತಿರುತ್ತಾರೆ ನಮ್ಮ ದೇಹದಲ್ಲಿ. ಅಂತಹ ಜಪದ ಚಿಂತನೆ ಮಾಡಿದಾಗ ಈ ಒಂದು ಒಂದು ನಾಸಿಕದಲ್ಲಿ ಸೂರ್ಯಚಂದ್ರರ ಚಿಂತನೆ, ಅಶ್ವಿನಿ ದೇವತೆಗಳ ಚಿಂತನೆ, ಧನ್ವಂತರಿ, ಋತಂಬರ, ರೂಘ, ಭಾರತೀ ದೇವಿಯರು, ಪ್ರಾಣದೇವರು, ಹಂಸರೂಪಿ ಪರಮಾತ್ಮನ ಚಿಂತನೆ ಮಾಡಿದಾಗ ಏನು ಫಲ ಅಂತ ನಾವು ಯೋಚನೆ ಮಾಡಿದಾಗ ತಸ್ಮಾದ್ ಏತತ್ ಪೂರಕಾದ್ಯೇಹಿ ಪ್ರಾಣಾಯಾಮೋಘ ಶೋಷಣ ಅಂತ ತಮ್ಮ ಮಾನಸ ಸ್ಮೃತಿಯಲ್ಲಿ ಹೇಳ್ಕೊಡ್ತಾರೆ. ಅಂದರೆ ಈ ರೀತಿಯಾಗಿ ಪೂರಕಾದಿ ಅಂದರೆ ಗಾಳಿಯನ್ನು ಒಳಗೆ ತಗೊಂಡು ನಮ್ಮ ಹೃತ್ಕಮಲದಲ್ಲಿ ನಿಲ್ಲಿಸಿ ಆಚೆ ಬಿಟ್ಟಾಗ ವಾಯುದೇವರು ಈ ಜಪ ಮಾಡುತ್ತಿರುತ್ತಾರೆ. ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಿದಾಗ ಅಘಶೋಷಣ ನಮ್ಮೆಲ್ಲ ಪಾಪಗಳು ನಾಶ ಆಗತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ವಿಶೇಷವಾಗಿರುವಂತಹ ಒಂದು ಸಾಧನೆ, ಈ ಒಂದು 21,600 ಹಂಸ ಮಂತ್ರಗಳ ಸಮರ್ಪಣೆ ಮಾಡಿದಾಗ ಪರಮಾತ್ಮ ಎಷ್ಟು ಅನುಗ್ರಹ ಮಾಡ್ತಾನೆ. ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂತಹ ಒಂದು ಕಾರ್ಯ ಅಂದರೆ ಈ ಒಂದು ಶ್ವಾಸೋಚ್ಛ್ವಾಸ. ನಾವು ಮಲಗಿದಾಗಲೂ ಕೂಡ ಮುಖ್ಯ ಪ್ರಾಣದೇವರು ಪ್ರಳಯೇಪಿ ಪ್ರತಿಪಾದಿ ಅಂತ ಒಂದು ವಾಕ್ಯವೂ ಇದೆ. ಮುಖ್ಯ ಪ್ರಾಣದೇವರು ಸಾಕ್ಷಾತ್ ಪ್ರಳಯ ಕಾಲದಲ್ಲೂ ಆ ಎಲ್ಲ ಜೀವರು ಮಲಗಿದ್ದಾಗಲೂ ಅವರಿಗೆ ಶ್ವಾಸೋಚ್ಛ್ವಾಸವಾಗಬೇಕು ಅಂತ ಪ್ರಳಯ ಕಾಲದಲ್ಲಿ ಎದ್ದು ಕೂತು ಈ ಒಂದು ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಅಂತಹ ಅದ್ಭುತವಾದ ಕಾರ್ಯ ನಾವು ವಾಯುದೇವರು ನಮ್ಮಲ್ಲಿ ನಿಂತು ಮಾಡಿ ಸಮರ್ಪಣೆ ಮಾಡ್ತಿದ್ದಾರೆ. ಅಷ್ಟು ಅನುಸಂಧಾನ ಇಟ್ಕೊಂಡ್ರೆ ಅಘಶೋಷಣ ನಮ್ಮೆಲ್ಲ ಪಾಪ ನಾಶ ಆಗತ್ತೆ. ಅಷ್ಟು ಪರಮಾತ್ಮನ ಕಾರುಣ್ಯ. ಅಂತಹ ದಿವ್ಯವಾದ ಪರಮಾತ್ಮನ ಉಪಕಾರ, ವಾಯುದೇವರ ಉಪಕಾರವನ್ನು ನಾವು ಸ್ಮರಿಸುತ್ತಿರುತ್ತೇವೆ. ಎಂತಹ ಪರಮಾತ್ಮನ ಕಾರುಣ್ಯವನ್ನು ನಾವು ನಮ್ಮ ಎಲ್ಲ ಅವಸ್ಥಾತ್ರಯದಲ್ಲಿ ಇದ್ದು ಪರಮಾತ್ಮ ನಮ್ಮನ್ನು ವಿಶೇಷವಾಗಿ ರಕ್ಷಿಸ್ತಾನೆ ಅಂತ ಒಂದು ಚಿಂತನೆ ನಮಗೆ ಬರುತ್ತಿದೆ. ನಾವು ಬಲಗಣ್ಣಿನಲ್ಲಿ ಆ ವಿಶ್ವನಾಮಕನಾಗಿ 19 ಮುಖಗಳು, ಅದರ ಮಧ್ಯದಲ್ಲಿ ಒಂದು ಗಜಮುಖ, ಅದಕ್ಕೆ ತಕ್ಕಂತೆ 19 ಕೈಗಳು, ಆ ಮಧ್ಯದ ಕೈ ಗಜದ ಸೊಂಡಿಲಿನಂತೆ ಇರುವಂತಹ ಕೈ, ಅಂತಹ ವಿಶ್ವರೂಪದ ಚಿಂತನೆ ಜಾಗೃತಾವಸ್ಥೆಗೆ ಪ್ರೇರಕ. ಅದೇ ವಿಶ್ವರೂಪ ಪೂರ್ವದಲ್ಲಿ ಕಂಠದಲ್ಲಿ ಅದೇ ರೀತಿಯಾಗಿ ತೈಜಸ್ಸನಾಗಿದ್ದ 19 ಮುಖಗಳು ಅದೇ ರೀತಿಯಾಗಿ ಸ್ವಪ್ನಾವಸ್ಥೆಗೆ ಪ್ರೇರಕ. ತತ್ಪೂರ್ವದಲ್ಲಿ ನಮ್ಮ ಹೃತ್ಕಮಲದಲ್ಲಿ ಇರುವಂತಹ ಪ್ರಾಜ್ಞನಾಮಕ ಜೀವಾಕಾರದಲ್ಲಿ ನಮ್ಮ ನಮಗೆ ಆಲಿಂಗನವನ್ನು ಮಾಡಿಕೊಂಡು ಮೋಕ್ಷಾನುಭವದ ಒಂದು ಕಿಂಚಿತ್ ಒಂದು ಸ್ವಲ್ಪ ಅನುಭವ ನಮಗೆ ಕೊಡುವಂತಹ ದಿವ್ಯವಾದ ರೂಪ, ವಿಶ್ವತೇಜಸ ಪ್ರಾಜ್ಞಾದಿ ರೂಪಗಳಿರುವಂತಹ ನಮ್ಮ ಬಿಂಬನಾದ ಶ್ರೀಹರಿಯನ್ನು ನಾವು ವಿಶೇಷವಾಗಿ ಧ್ಯಾನಿಸುತ್ತಿರುತ್ತೇವೆ. ಅಂತಹ ಅದ್ಭುತವಾದ ಪರಮಾತ್ಮನ ಕಾರುಣ್ಯ ಏನು ಹೇಳಬೇಕು ಅಂತಹ ಪರಮಾತ್ಮನ ಕಾರುಣ್ಯಕ್ಕೆ? ಇದನ್ನೇ ನಮ್ಮ ಜಗನ್ನಾಥದಾಸರು ಹೇಳ್ತಾರೆ ತಮ್ಮ ಹರಿಕಥಾಮೃತ ಸಾರದಲ್ಲಿ. ನಾರನಂದವ್ರಜದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದು ಅಜಸು ಕುಮಾರ ನೆನಿಸಿದ ನಂದ ಗೋಪಗೆ ನಳಿನ ಭವಜನಕ ವೈರವರ್ಜಿತ ದೈತ್ಯರನು ಸಂಹಾರ ಮಾಡಿದ ವಿಪಗಮನ ಪೆಗಲೇರಿದನು ಗೋಪಾಲಕರ ವೃಂದಾವನದೊಳಂದು. ನಾರನಾದ ಪರಮಾತ್ಮ, ನಾರ ಅಂದರೆ ದೋಷ ದೂರನಾದ ಪರಮಾತ್ಮ, ನಂದವು ವ್ರಜದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದು. ಪ್ರಾಯಶಃ ಬಹಳಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಇದೆ ಪರಮಾತ್ಮ ಗೋಪಿ ಜನ ಜಾರ ಅಂತ. ಆದರೆ ನಿಜವಾದ ಅರ್ಥ ನಮ್ಮ ಮಧ್ವಾಚಾರ್ಯ ಹೇಳ್ಕೊಡ್ತಾರೆ. ಗೋಪಿ ಜನ ಜಾರ ಅಂದರೆ ಗೋಪಿಕಾ ಸ್ತ್ರೀಯರ ಜನನ ಮರಣ ರೂಪವಾಗಿರುವಂತಹ ಆ ಒಂದು ಕರ್ಮವನ್ನು ನಾಶ ಮಾಡಲಿಕ್ಕೆ ಈ ಒಂದು ವಿಶೇಷವಾದ ರೂಪಾದಿಗಳನ್ನು ತೊಟ್ಟು ಆ ವಿಹಾರ ಮಾಡಿದ. ಅಂದರೆ ಜನನ ಮರಣ ಗೋಪಿಕಾ ಸ್ತ್ರೀಯರ ಜನನ ಮರಣ ನಾಶಕ ಮಾಡಿದಂತಹ ಪರಮಾತ್ಮನಿಗೆ ನಾವು ಗೋಪಿ ಜನ ಜಾರ ಅಂತ ಸ್ತುತಿ ಮಾಡ್ತೀವಿ. ಆದ್ದರಿಂದ ನಮ್ಮ ವ್ಯಾಸರಾಜರು ಕೂಡ ಜಾರತ್ವವನ್ನು ಮಾಡಿದ ಪಾಪಕ್ಕೆ ಹೇ ಗೋಪಿ ಜನ ಜಾರ ಎಂದರೆ ಸಾಲದೆ ಒಂದರ್ಥ. ಮತ್ತೆ ಅವರ ಮನೆಯಲ್ಲಿ ಬೆಣ್ಣೆ ಕದ್ದನು, ಅದಕ್ಕೆ ನಾವು ಏನು ಹೇಳ್ತೀವಿ, ಚೋರತ್ವವನ್ನು ಮಾಡಿದ ಪಾಪಕ್ಕೆ ಆ ನವನೀತ ಚೋರ ಎಂದರೆ ಸಾಲದೆ ಅಂತಲೂ ಹೇಳ್ತಾರೆ. ಯಾಕೆಂದರೆ ನವನೀತ ಅಂದರೆ ಪಾಪಗಳು, ಹೊಸದಾಗಿ ನವ ಬಂದಂತಹ ಪಾಪಗಳನ್ನು ಪರಮಾತ್ಮ ಅವರ ಮನೆಯಿಂದ ಕದ್ದನು. ಯಾಕೆಂದರೆ ಆ ಬೆಣ್ಣೆಯನ್ನು ಕದ್ದಾಗ ಆ ಗೋಪಿಕಾ ಸ್ತ್ರೀಯರು ನಿಂದಾಸ್ತುತಿಯನ್ನು ಮಾಡ್ತಾರೆ ಪರಮಾತ್ಮನನ್ನ. ಅಂದರೆ ಮೇಲ್ನೋಟಕ್ಕೆ ಬೈತಿರ್ತಾರೆ, ಆದರೆ ಒಳಗಡೆ ಪರಮಾತ್ಮನ ಧ್ಯಾನ, ಆ ಒಂದು ಭಾವದಲ್ಲಿ ಪರಮಾತ್ಮನ ಚಿಂತನೆಯಲ್ಲಿ ಇರ್ತಾರಲ್ವಾ. ಆದ್ದರಿಂದ ಈ ಕಾರ್ಯದಲ್ಲೂ ಅವರಲ್ಲಿದ್ದಂತಹ ಎಲ್ಲ ಪಾಪಗಳನ್ನು ನಾಶ ಮಾಡಿದ ಪರಮಾತ್ಮ. ಆದ್ದರಿಂದ ಅವನನ್ನು ನವನೀತ ಚೋರ, ಗೋಪೀಜನ ಜಾರ ಅಂತ ಸ್ತುತಿ ಮಾಡಬೇಕು. ಯಾಕಂದರೆ ನಮ್ಮಲ್ಲಿರುವಂತಹ ಪಾಪ, ನಮ್ಮ ಜನನ ಮರಣ ರಹಿತ ರೂಪ, ಆ ಜನನ ಮರಣವನ್ನು ಪರಮಾತ್ಮ ನಾಶ ಮಾಡ್ತೇನೆ, ಇದೆಲ್ಲ ನಾವು ಸ್ತುತಿ ಮಾಡಿದಾಗ ಅಂತಹ ಕರುಣಾಳು ನಮ್ಮ ಪರಮಾತ್ಮ. ಇಂತಹ ಪರಮಾತ್ಮ ಅಂದರೆ ಅಜ ಹಾಗೂ ನಳಿನ ಭವಜನಕ, ಅಂದರೆ ಅವನಿಗೆ ಜನ್ಮವಿಲ್ಲ ಹಾಗೂ
ಆ ನಳಿನ ಭವಜನಕ ಬ್ರಹ್ಮದೇವರಿಗೆ ತಂದೆಯಾಗಿರುವಂತಹ ಅತ್ಯಂತ ಮಹಿಮೆಯುಳ್ಳಂತಹ ಪರಮಾತ್ಮ ಎಷ್ಟು ಕರುಣೆ ಅವನಿಗೆ ಅಂದರೆ ಸುಕುಮಾರ ನೆನೆಸಿದ ನಂದಗೋಪಗೆ, ಆ ನಂದಗೋಪನಿಗೆ ಸುಕುಮಾರ ಮಗುವಿನಂತೆ ತೋರಿಸಿದ. ಅಂದರೆ ಪರಮಾತ್ಮನಿಗೆ ಜನ್ಮವಿಲ್ಲ, ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮದೇವರನ್ನು ಸೃಷ್ಟಿಸಿದ ಪರಮಾತ್ಮ ಆ ನಂದ ಗೋಪನಿಗೆ ಅವನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅವನ ಮಗನಾಗಿ ಬಂದನು. ಅಷ್ಟು ಕರುಣಾಳು. ದೈತ್ಯರನ್ನು ಸಂಹಾರ ಮಾಡ್ತಾನೆ, ಕಂಸಾದಿ ಅನೇಕ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿರುವಂತಹ ಕಂಸ, ಆ ದುರಭಿಮಾನಿ ಎಂಬುವಂತಹ ಕಂಸನನ್ನ ಸಂಹಾರ ಮಾಡ್ತಾನೆ. ಅಷ್ಟು ಕರುಣಾಳು ನಮ್ಮ ಪರಮಾತ್ಮ. ವಿಪಗಮನ ಗರುಡ ಗಮನನಾದ ನಮ್ಮ ಪರಮಾತ್ಮ ಬೇಗನೆ ಬರ್ತಾನೆ. ಅದರ್ಥ ಆ ಗರುಡ ಗಮನ ಅಂತ ನಾವು ಯಾಕೆ ಚಿಂತನೆ ಮಾಡಬೇಕು ಅಂದರೆ, ಗರುಡ ದೇವರು ಅತ್ಯಂತ ವೇಗವಾಗಿ ಹಾರ್ತಾರೆ. ಅವರ ಮೇಲೆ ಇರುವಂತಹ ಪರಮಾತ್ಮ ಅಂದರೆ ನಾವು ಕೇಳಿದ ಕ್ಷಣದಲ್ಲಿ ಬಂದು ನಮ್ಮನ್ನು ರಕ್ಷಿಸ್ತಾನೆ. ಪೆಗಲೇರಿದನು ಗೋಪಾಲಕರ ವೃಂದಾವನದೊಳೊಂದು, ಗೋಪಾಲಕರೊಂದಿಗೆ ತಾನು ಸಂಚಾರ ಮಾಡಿ ಅವರೊಂದಿಗೆ ವಿಶೇಷವಾಗಿ ವಿಹಾರ ಮಾಡಿ ಗೋಪಗಳನ್ನು ಕಾಯ್ದು ಅವರನ್ನು ರಕ್ಷಿಸಿದಂತಹ ಕರುಣಾಳು ಪರಮಾತ್ಮ ನಮ್ಮ ದೇಹ ಎಂಬುವಂತಹ ಈ ಒಂದು ಗೋಕುಲದಲ್ಲಿ ಸಂಚಾರ ಮಾಡಿ ನಮ್ಮ ದೇಹದಲ್ಲಿರುವಂತಹ ಕಂಸಾದಿ ಅನೇಕ ಎಲ್ಲ ದೈತ್ಯರನ್ನು ಸಂಹಾರ ಮಾಡಲಿ ಎಂಬುವಂತಹ ವಿಶೇಷವಾದ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳುತ್ತಾ ಬರೋಣ. ಅಂತಹ ದಿವ್ಯವಾದ ಪರಮಾತ್ಮನ ರೂಪಗಳನ್ನು ಚಿಂತಿಸಿ ಅಂತಹ ಪರಮಾತ್ಮನ ದರ್ಶನಾರ್ಥವಾಗಿ ನಾವು ತಿರುಮಲ ಕ್ಷೇತ್ರಕ್ಕೆ ಹೋಗುವ ಪ್ರಯತ್ನವನ್ನು ಮಾಡೋಣ. ತತ್ಪೂರ್ವದಲ್ಲಿ ನಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಚಿಂತನೆ ಮಾಡುವ ಒಂದು ದಿವ್ಯವಾದ ಸಂಕಲ್ಪದಲ್ಲಿ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಪರಮ ಪವಿತ್ರವಾದ ಮಂಚಾಲಯ ಗ್ರಾಮ. ಈ ಒಂದು ಮಣ್ಣನ್ನು ನಾವು ಸ್ಪರ್ಶಿಸಿದಾಗ ನಾವು ನಮ್ಮ ಎಲ್ಲ ಪಾಪಗಳ ನಾಶ ಆಗತ್ತೆ. ನಾವು ವಿಶೇಷವಾಗಿ ಈ ಮಣ್ಣನ್ನು ತಲೆ ಮೇಲೆ ಧರಿಸಿ ನಾವು ನಮಸ್ಕರಿಸುತ್ತಿದ್ದೇವೆ. ಏಕೆಂದರೆ ನಮ್ಮ ಗೋಪಾಲದಾಸರೇ ಹೇಳ್ತಾರೆ, ಧರೆಯ ಒಳಗೆ ನಮ್ಮ ಗುರು ರಾಘವೇಂದ್ರರಿನ್ನು ಇರುತಿಪ್ಪ ವಿವರ ಅರಿದಷ್ಟು ವರ್ಣಿಸುವೆ. ಸ್ಥಿರವಾಗಿ ಮಂತ್ರಾಲಯ ಪುರತುಂಗ ತೀರದಿ ಹರಿಭಕ್ತ ಪ್ರಹ್ಲಾದ ವರಯಾಗ ಇಲ್ಲಿ ಮಾಡಿ ಸುರರಿಗ ಮೃತ ಉಣಿಸಿ ಪರಿಪರಿಯ ಕ್ರಿಯೆ ಮಾಡಿ ಪರಿಸಿದ್ಧನಾದನೆಂದು ಅರಿದು ಈ ಸ್ಥಳದಲ್ಲಿ ಗುರು ರಾಘವೇಂದ್ರರಾಯ ಶರೀರ ಪೋಗಾಡಿ ಇಲ್ಲಿ ಪರಲೋಕಕ್ಕೆ ಸಾಧನ ಪರಿಪೂರ್ತಿಯ ಮಾಡಿಕೊಂಡು. ಸ್ಥಿರವಾಗಿ ಈ ಒಂದು ಮಂತ್ರಾಲಯಪುರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹರಿಭಕ್ತ ಪ್ರಹ್ಲಾದ ವರಯಾಗ ಇಲ್ಲಿ ಮಾಡಿ, ಕೃತಯುಗದಲ್ಲಿ ಪ್ರಹ್ಲಾದರಾಜರು ಯಾಗವನ್ನ ಮಾಡಿದಂತಹ ಪರಮ ಪವಿತ್ರವಾಗಿರುವಂತಹ ಸ್ಥಳ. ಆದ್ದರಿಂದ ಗುರು ರಾಘವೇಂದ್ರ ರಾಯ ಶರೀರ ಪೋಗಾಡಿಯಲ್ಲಿ ಪರಲೋಕಕ್ಕೆ ಸಾಧನವನ್ನ ಪರಿಪೂರ್ಣ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳು ಈ ಕ್ಷೇತ್ರ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ, ಅತ್ಯಂತ ಪರಮ ಪವಿತ್ರವಾದ ಯಜ್ಞಭೂಮಿ. ನನ್ನ ಭಕ್ತರು ಇಲ್ಲಿ ಬಂದಾಗ ಈ ಯಜ್ಞಭೂಮಿಯ ಸ್ಪರ್ಶವಾಗಿ ಅವರ ಪಾಪ ಕಿಂಚಿತ್ ನಾಶ ಆಗಲಿ ಎಂಬುವಂತಹ ದಿವ್ಯವಾದ ಸಂಕಲ್ಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಂತಹ ದಿವ್ಯವಾದ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿದ್ದಾರೆ. ಆ ದಿವ್ಯವಾದ ಕ್ಷೇತ್ರ ಮಂತ್ರಸಿದ್ಧಿ ಕ್ಷೇತ್ರ ಅಂತ ನಮ್ಮ ಗೋಪಾಲದಾಸರೇ ಹೇಳ್ತಾರೆ. ಮಂತ್ರಸಿದ್ಧಿ ಕ್ಷೇತ್ರ ಇದು ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ. ಮಂತ್ರತುಲ್ಯವಾಗಿರುವಂತಹ ಈ ಕ್ಷೇತ್ರದಲ್ಲಿ ಗೋಪಾಲ ವಿಠಲ ನಮ್ಮ ಕೃಷ್ಣನೇ ಬಂದು ಸಾಕ್ಷಾತ್ತಾಗಿ ನೆಲೆಸಿದ್ದಾನೆ. ಮೂಲರಾಮ ರೂಪದಲ್ಲಿರಬಹುದು, ಹಯಗ್ರೀವ ನರಸಿಂಹಾದಿ ಅನಂತ ರೂಪದಲ್ಲಿ ಆ ವೃಂದಾವನದಲ್ಲಿ ಅಲ್ಲಿರುವಂತಹ ಎಲ್ಲ ಸುತ್ತಮುತ್ತ ಸ್ಥಳಗಳಲ್ಲಿ ಇದ್ದು ವಿಶೇಷವಾಗಿ ಭಕ್ತರನ್ನು ರಕ್ಷಿಸುತ್ತಾನೆ ನಮ್ಮ ಪರಮಾತ್ಮ. ಅಂತಹ ದಿವ್ಯವಾದ ಪರಮಾತ್ಮನ ಅವರ ಭಕ್ತರಾದ ರಾಘವೇಂದ್ರ ಸ್ವಾಮಿಗಳ ದರ್ಶನಾರ್ಥವಾಗಿ ಹೋಗುವ ಪೂರ್ವದಲ್ಲಿ ತುಂಗಾ ಸ್ನಾನವನ್ನು ಮಾಡುತ್ತಿರುತ್ತೇವೆ. ವರಹಜ ಅಂತ ಕರೆಸಿಕೊಂಡಂತಹ ಸಾಕ್ಷಾತ್ ವರಾಹದೇವರ ಮುಖದಿಂದ ಉದ್ಭವಿತಳಾದ ಆ ಒಂದು ತುಂಗಾ ಹಾಗೂ ತುಂಗಭದ್ರಾ ನದಿಯಲ್ಲಿ ವಿಶೇಷವಾಗಿ ಸಂಕಲ್ಪಪೂರ್ವವಾಗಿ ಸ್ನಾನ ಮಾಡುತ್ತಿದ್ದೇವೆ. ತದನಂತರ ನಾವು ಮಂಚಾಲಮ ಪರಶುರಾಮ ದೇವರ ದರ್ಶನಾರ್ಥವಾಗಿ ನಾವು ಅವರ ದರ್ಶನವನ್ನು ಪಡೆದುಕೊಂಡಿದ್ದೇವೆ. ಎಂತಹ ದುರ್ಗಾದೇವಿ ಪರಶುರಾಮ ದೇವರು ನಾವು ನಿನ್ನೆ ದುರ್ಗಾ ಸೂಕ್ತದ ಚಿಂತನೆಯಲ್ಲಿ ನಾವು ನೋಡಿದ್ದೇವೆ. ಈ ಒಂದು ಸಂಸಾರ ಎಂಬುವಂತಹ ಸಾಗರವನ್ನು ದಾಟಿಸುವ ದೋಣಿಯ ನಾವಿಕರು ಯಾರು ಅಂತ ನಮ್ಮ ಪರಶುರಾಮ ದೇವರು ದುರ್ಗಾದೇವಿಯರು ಅಂತ ದುರ್ಗಾ ಸೂಕ್ತದ ಚಿಂತನೆ. ಅಂತಹ ಸಂಸಾರ ಎಂಬುವಂತಹ ಸಾಗರವನ್ನು ದಾಟಿಸುವ ನಾವಿಕರೇ ನಮ್ಮ ದುರ್ಗಾದೇವಿಯರೇ. ಪರಶುರಾಮರೂಪಿ ಪರಮಾತ್ಮ ನಮ್ಮನ್ನು ರಕ್ಷಿಸಿ ಅಂತ ವಿಶೇಷವಾಗಿ ಪ್ರಾರ್ಥಿಸಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ದರ್ಶನಾರ್ಥವಾಗಿ ಮಹಾದ್ವಾರಕ ಮೂಲಕವಾಗಿ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದೇವೆ. ಅಲ್ಲಿ ನಮಗೆ ಕಾಣಿಸುವಂತಹ ವಾದೀಂದ್ರ ತೀರ್ಥರಿಗೆ ನಾವು ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ಎಂತಹ ವಾದೀಂದ್ರ ತೀರ್ಥರೆಂದರೆ ರಾಘವೇಂದ್ರರು ಉಭಯ ವಂಶಾಬ್ದಿ ಚಂದ್ರಮಾಹ. ರಾಘವೇಂದ್ರರ ಎರಡು ವಂಶದಲ್ಲಿ, ಪೂರ್ವಾಶ್ರಮದ ವಂಶದಲ್ಲೂ ಹಾಗೂ ಆಶ್ರಮ ವಂಶದಲ್ಲಿ ಬಂದಂತಹ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳು ತಮ್ಮ ವೃಂದಾವನವನ್ನು ತಾವಿದ್ದಾಗೆ ಆ ಒಂದು ಅವತಾರ ಸ್ಥಳ ಸಮಯದಲ್ಲೇ ರಾಮದೇವರು ಕೂತಂತಹ ಒಂದು ಕಲ್ಲಿನಿಂದ ಕೆತ್ತಿಸಿದಾಗ ಮೊದಲನೆಯ ವೃಂದಾವನವನ್ನು ನೋಡಿ ತಮಗೆ ಬೇಡ ಅಂತ ಅನಿಸಿತು. ಪಕ್ಕಕ್ಕೆ ಮತ್ತೆ ಅದನ್ನು ಪ್ರತಿಷ್ಠಾಪಿಸಿ
ಮತ್ತೊಂದು ವೃಂದಾವನ ಅದೇ ಶಿಲೆಯಿಂದ ಮಾಡಿಸಿಕೊಂಡು ತಾವು ವೃಂದಾವನ ಪ್ರವೇಶ ಮಾಡ್ತಾರೆ. ಆ ಮತ್ತೊಂದು ವೃಂದಾವನ ಯಾರಿಗೆ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಕೇಳಿದಾಗ, ನನ್ನ ನಂತರದಲ್ಲಿ ವಾದೀಂದ್ರ ತೀರ್ಥರು ಎಂಬುವಂತಹ ಒಬ್ಬರು ನಮ್ಮ ವಂಶದಲ್ಲೇ ಬರ್ತಾರೆ, ನಮ್ಮ ಮಠದಲ್ಲಿ, ಅವರಿಗೆ ಈ ವೃಂದಾವನ ನನ್ನ ಪಕ್ಕದಲ್ಲೇ ಇವರ ವೃಂದಾವನವಾಗಬೇಕು ಎಂಬುವಂತಹದ್ದು ನನ್ನ ಸಂಕಲ್ಪ ಅಂತ ರಾಘವೇಂದ್ರ ಸ್ವಾಮಿಗಳು ಆ ಒಂದು ಸರ್ಟಿಫಿಕೇಶನ್ ಕೊಟ್ಟಂತಹ ಮಹಾನುಭಾವರು ನಮ್ಮ ವಾದೀಂದ್ರ ತೀರ್ಥರು. ಅವರಿಗೆ ವಿಶೇಷವಾಗಿ ನಮಸ್ಕರಿಸಿ ನಾವು ಮುಂದೆ ದರ್ಶನಾರ್ಥವಾಗಿ ಬರುತ್ತಿದ್ದೇವೆ. ಮುಖ್ಯ ಪ್ರಾಣದೇವರ ದರ್ಶನ, ರುದ್ರದೇವರ ದರ್ಶನವನ್ನು ಮಾಡಿಕೊಂಡು ನಾವು ವೃಂದಾವನವನ್ನು ನೋಡುತ್ತಿದ್ದೇವೆ. ನರಹರಿ, ಕೃಷ್ಣ, ರಾಮ, ಸಿರಿ, ವೇದವ್ಯಾಸ ಅಂತ ಗೋಪಾಲದಾಸರು ಹೇಳುವ ಹಾಗೆ ವೃಂದಾವನದ 4 ಭಾಗದಲ್ಲಿ ನರಹರಿ ರೂಪ, ಕೃಷ್ಣ, ರಾಮ, ವೇದವ್ಯಾಸಾದಿ ರೂಪಗಳನ್ನು ನೋಡುತ್ತಿದ್ದೇವೆ. ತಕ್ಕಂತೆ ನಾವು ಮುಖ್ಯ ಪ್ರಾಣದೇವರ ರೂಪಗಳನ್ನು ನೋಡುತ್ತಿದ್ದೇವೆ. ವೃಂದಾವನದಲ್ಲಿ ಸಕಲ ದೇವತೆಗಳು, ಸಕಲ ಯತಿಗಳು ಪಾಠವನ್ನು ಹೇಳುವಂತಹ ದೃಶ್ಯ. ಅವರೆಲ್ಲರ ಮಧ್ಯದಲ್ಲಿ ನಮ್ಮ ಗುರು ರಾಘವೇಂದ್ರ ತೀರ್ಥರು ಮೂಲರಾಮನ ಧ್ಯಾನದಲ್ಲಿ ಅವರಿಗೆ ಮಂಗಳಾರತಿಯನ್ನು ಮಾಡುತ್ತಾ ವಿಶೇಷವಾಗಿ ಸ್ತುತಿ ಮಾಡುತ್ತಿದ್ದಾರೆ ಪರಮಾತ್ಮನನ್ನ. ನಾವು ನೋಡುವಂತಹ ದೃಶ್ಯಗಳು ಪರಮಾದ್ಭುತವಾದ ದೃಶ್ಯಗಳು. ಎಂತಹ ದಿವ್ಯವಾದ ಕ್ಷೇತ್ರ ಎಂಬಂತಹ ವೈಭವ ನಮಗೆ ತಲೆಗೆ ಬರುತ್ತಿದೆ. ಇದನ್ನೇ ನಮ್ಮ ಗೋಪಾಲದಾಸರು 300 ವರ್ಷ ಹಿಂದೆ ಹೇಳಿದ್ದಾರೆ. ದಿನ ದಿನ ಕಿಲ್ಲಿ ನೂತನ ಪೂಜೆಗಳಾಗುವವೋ, ದಿನ ದಿನ ಕಿಲ್ಲಿ ನೂತನ ವಾರ್ತೆಗಳಾಗುವವೋ, ದಿನ ದಿನ ಕಿಲ್ಲಿ ನೂತನ ಉತ್ಸವಗಳಾಗುವವೋ, ಜನರ ಸಂದಣಿ ಪ್ರತಿದಿನ ವಿಪ್ರಭೋಜನ. ಅಂದರೆ ನಮ್ಮ ಗೋಪಾಲದಾಸರು ಏನು 200-300 ವರ್ಷ ಏನು ಹೇಳಿದ್ರು ಅಂದರೆ, ದಿನ ದಿನಕ್ಕೆ ಇಲ್ಲಿ ನೂತನ ಪೂಜೆಗಳಾಗುವವು ಅಂತ ನಾವು ನೋಡ್ತಿದ್ದೇವೆ. ಪ್ರಾಯಶಃ ತಾವೆಲ್ಲರೂ ಪೂರ್ವದಲ್ಲಿ 10 ವರ್ಷ 20 ವರ್ಷ ಹಿಂದೆ ಮಂತ್ರಾಲಯ ಹೇಗಿತ್ತು, ಈಗ ಎಷ್ಟು ಬೆಳೆದಿದೆ ಅಂತ ನಾವು ನೋಡ್ಬೋದು. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಷ್ಟು. ದಿನ ದಿನಕ್ಕೆ ಹೊಸ ನೂತನ ಉತ್ಸವಗಳು, ನೂತನ ಪೂಜೆಗಳು. ಎಷ್ಟು ಭಕ್ತರಿಗೆ, ಬಂದಂಥ ಎಲ್ಲ ಭಕ್ತರಿಗೆ ಅನ್ನದಾನವನ್ನು ಮಾಡುವಂತಹ ಮಹಾನುಭಾವರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅಷ್ಟು ಮಹಿಮೆ ಉಳ್ಳಂತಹ, ಎಷ್ಟು ವೈಭವದಿಂದ ಮೆರೆಯುವಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯವಾದ ವೃಂದಾವನವನ್ನು ನೋಡಿ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ನಮ್ಮ ಮುಂದೆ ಕಾಣಿಸುವಂತಹ ದೃಶ್ಯ ಅದ್ಭುತ. ಎಂತಹ ಅದ್ಭುತವಾದ ದೃಶ್ಯ ಅಂದರೆ, ಮೊದಲನೇದಾಗಿ ನಮಗೆ ಕಾಣಿಸುವಂತಹ ವ್ಯಕ್ತಿ ನಮ್ಮ ಪ್ರಹ್ಲಾದರಾಜರು. ಯಾವ ದೃಶ್ಯ ಅಂದರೆ, ಪ್ರಹ್ಲಾದರಾಜರು ದೈತ್ಯ ಬಾಲಕರನ್ನ ಕೂಡಿಸಿಕೊಂಡು ಉಪದೇಶ ಮಾಡುವಂತಹ ದಿವ್ಯವಾದ ದೃಶ್ಯ. ಏನು ಉಪದೇಶ ಮಾಡ್ತಿದ್ದಾರೆ ಅಂತ ನಾವು ಕೇಳ್ತಿದ್ದೇವೆ. ಅದ್ಭುತವಾದ ಮಾತುಗಳು ಹೇಳ್ತಿದ್ದಾರೆ. ಎಂತಹ ಮಾತು ಅಂದರೆ, ಧರ್ಮಾರ್ಥ ಕಾಮ ಇತಿಯೋ ಭೀತಿ ಹಸ್ತ್ರಿವರ್ಗ ಈಕ್ಷಾತ್ರಯೀ ನಯತಮೋ ವಿವಿಧಾಚ ವಾರ್ತಾ ಮನ್ಯೇತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದ ಪರಮಸ್ಯ ಪುಂಸಃ. ಧರ್ಮ, ಅರ್ಥ, ಕಾಮಾದಿಗಳೆಲ್ಲ ಈ ಜಗತ್ತಿನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಇದೆ ಅಂತ. ಆದರೆ ಈ ಎಲ್ಲದೂ ನಮಗೆ ಬೇಕಿಲ್ಲ ಅಂತ ಪ್ರಹ್ಲಾದರಾಜರು ಹೇಳ್ತಿದ್ದಾರೆ. ಯಾಕೆಂದ್ರೆ ಸ್ವಾತ್ಮಾರ್ಪಣಂ ಸ್ವಸಹೃದ ಪರಮಸ್ಯ ಪುಂಸಃ. ಮುಖ್ಯವಾದ ಜೀವನದ ಗುರಿ ಏನು ಅಂದರೆ ಸ್ವಾತ್ಮಾರ್ಪಣೆ. ಈ ಧರ್ಮ, ಅರ್ಥ, ಕಾಮಾದಿಗಳು ಯಾಕೆ ಬೇಕು ಅಂದರೆ, ವಿಹಿತವಾಗಿರುವಂತಹ ಧರ್ಮವನ್ನು ಮಾಡಿದಾಗ ಈ ವಿಹಿತವಾದ ಧರ್ಮವನ್ನು ಪರಮಾತ್ಮ ನೀನು ನನ್ನಲ್ಲಿ ನಿಂತು ಮಾಡಿಸಿದೆ ಎಂಬುವಂತಹ ದಿವ್ಯವಾದ ಆ ಒಂದು ಚಿಂತನೆಯ ಮೂಲಕವಾಗಿ ನಾವು ಸಮರ್ಪಿಸಿದಾಗಲೇ ಪರಮಾತ್ಮನ ಅನುಗ್ರಹ ನಮಗೆ ಆಗತ್ತೆ ಅಂತ ವಿಶೇಷವಾಗಿ ಉಪದೇಶ ಮಾಡ್ತಿದ್ದಾರೆ. ಆ ಉಪದೇಶವನ್ನು ಕೇಳಿ ದೈತ್ಯಬಾಲಕರಲ್ಲಿ ಒಂದು ಪ್ರಶ್ನೆ ಉಂಟಾಗತ್ತೆ. ಎಂತಹ ಪ್ರಶ್ನೆ ಅಂದರೆ ನಾವು ಪರಮಾತ್ಮನಲ್ಲಿ ಧರ್ಮ, ಅರ್ಥ, ಕಾಮ 3 ವಸ್ತುಗಳು, ಮೋಕ್ಷ ಮತ್ತೊಂದು ಕಡೆ. ಇಲ್ಲಿ 3 ವಸ್ತುಗಳಿದೆಯಲ್ವ, ಧರ್ಮಾರ್ಥ ಕಾಮ 3, ಆದರೆ ಮೋಕ್ಷದಲ್ಲಿ ಒಂದೇ ಇದೆ. ಅದರಿಂದ ನಾವು ಧರ್ಮಾರ್ಥ ಕಾಮ ತಗೊಂಡ್ರೆ ನಮಗೆ 3 ಸಿಗತ್ತೆ. ಒಂದು ಯಾಕೆ ಬೇಕು ಅಂತ ಕೇಳಿದಾಗ ಒಂದು ದಿವ್ಯವಾದ ಮಾತು ಹೇಳ್ತಾರೆ. ತುಷ್ಟೇ ಚ ತತ್ರ ಕಿಮಲಭ್ಯಮನಂತ ಆದ್ಯೇ ಕಿಂ ತೈರ್ಗುಣ ವ್ಯತಿಕರಾತ್ ಇಹತ್ ಯೇ ಸ್ವಸಿದ್ಧ ಧರ್ಮಾದಯ ಕಿಮಗುಣೇನ ಚ ಕಾಂಕ್ಷಿತೇನ ಸಾರಂ ಜುಷಾಂ ಚರಣಯೋರ್ ಉಪಗಾಯತಾಂ ನಃ. ತುಷ್ಟೇ ಚ ತತ್ರ ಕಿಮಲಭ್ಯಂ. ದಡ್ಡ ಬಾಲಕರೇ, ಪರಮಾತ್ಮನನ್ನ ನಾವು ಪ್ರೀತಿಪಡಿಸಿಕೊಂಡಾಗ ನಮಗೆ ಅಲಭ್ಯವಾಗಿರುವಂತಹ ವಸ್ತು ಏನು? ಬರೀ ಮೋಕ್ಷ ಅಲ್ಲ, ಮೋಕ್ಷದೊಂದಿಗೆ ಧರ್ಮಾರ್ಥ ಕಾಮಗಳನ್ನು ನಮ್ಮ ಯೋಗ್ಯತಾನುಸಾರ ಪರಮಾತ್ಮ ಕರುಣಿಸ್ತಾನೆ. ಆದ್ದರಿಂದ ಪರಮಾತ್ಮನ ಗುಣಗಾನವನ್ನು ನಾವು ವಿಶೇಷವಾಗಿ ಮಾಡಬೇಕು. ಆದ್ದರಿಂದ ಅಂತಹ ದಿವ್ಯವಾದ ಪರಮಾತ್ಮನ ಚರಣಗಳಲ್ಲಿ ಪೂಜೆ ಮಾಡುವಂತಹ ಒಂದು ಆಸೆ ತಮ್ಮೆಲ್ಲರಲ್ಲಿ ಹುಟ್ಟಬೇಕು. ಯಾಕಂದರೆ ದಿವ್ಯವಾದ ಚರಣಗಳು, ಪರಮಾತ್ಮನ ದಿವ್ಯವಾದ ರೂಪವನ್ನು ನಾವು ಧ್ಯಾನಿಸಿದಾಗ, ಅವನನ್ನು ನಾವು ತುಷ್ಟಿಪಡಿಸಿದಾಗ ನಮಗೆ ಬೇಕಾಗಿರುವಂತಹ ವಸ್ತುಕ್ಕಿಂತ ಉತ್ತಮವಾಗಿ ನಮಗೆ ನಾವೆಷ್ಟು ಕೇಳ್ತೀವೋ ಅಲ್ಲ, ನಮಗೆ ಏನು ಬೇಕೋ ಅದಕ್ಕಿಂತ ಮೀರಿದಷ್ಟು ಪರಮಾತ್ಮ ಕೊಡ್ತಾನೆ ಅಂತ ದಿವ್ಯವಾದ ಮಾತು. ಇದನ್ನೇ ನಾವು ಎಷ್ಟು ಅನೇಕ ಹರಿದಾಸರಲ್ಲಿ ನಾವು ನೋಡ್ತೀವಿ. ದಿವ್ಯವಾದ ನಮ್ಮ ಪ್ರಹ್ಲಾದರಾಜರ ಮಾತನ್ನು ಕೇಳಿ ನರಸಿಂಹದೇವರಿಗೆ ವಿಶೇಷವಾಗಿ ಆ ಒಂದು ಪರಮಾತ್ಮನಿಗೆ ವಿಶೇಷವಾದ ಸಂತೃಪ್ತಿಯಾಗಿ ತಾನು ಬರ್ತಾನೆ, ಆವಿರ್ಭಾವನಾಗ್ತಾನೆ. ತಾವೆಲ್ಲರೂ ಕೇಳಿರ್ತೀರಾ ಪೂರ್ವದಲ್ಲಿ ಈ ವಾರ ನರಸಿಂಹ ಜಯಂತಿಯಂದು ದಿವ್ಯವಾದ ಕಂಬದಿಂದ ಒಡೆದುಕೊಂಡು ಬಂದ ಆ ಪರಮಾತ್ಮ ಹಿರಣ್ಯಕಶಪಿನವನನ್ನ
ಸಂಹಾರ ಮಾಡಿ ಶಾಂತನಾಗಲಿಲ್ಲ. ಆ ಒಂದು ವಿಶೇಷವಾದ ಶರ್ಯ ಯಾಕೆ ಮಾಡಿದ ಅಂದರೆ ಪ್ರಹ್ಲಾದರಾಜರ ಭಕ್ತಿ ಜಗತ್ತಿಗೆ ತೋರಿಸಬೇಕು, ಅವರ ಹಿರಿಮೆ. ಅದರಿಂದ ಬ್ರಹ್ಮಾದಿಗಳು ಸ್ತುತಿ ಮಾಡಿದಾಗಲೂ ಶಾಂತನಾಗಲಿಲ್ಲ ಪರಮಾತ್ಮ. ಪ್ರಹ್ಲಾದರಾಜರ ಸ್ತುತಿಗೆ ಒಲಿದು ಅವನ ಮೇಲೆ ಕೈಯಿಟ್ಟು, ತಲೆ ಮೇಲೆ ಕೈಯಿಟ್ಟು ವಿಶೇಷವಾಗಿ ಆಶೀರ್ವದಿಸಿದರೂ ಪ್ರಹ್ಲಾದರಾಜರಲ್ಲಿ ಒಂದು ಚೂರು ಗರ್ವವಿಲ್ಲ. ಅಷ್ಟು ಅದ್ಭುತವಾದ ದಿವ್ಯವಾದ ಹರಿಭಕ್ತರು. ಹೇಳುವಂತಹ ಮಾತು ಎಷ್ಟು ಅದ್ಭುತ. ಕ್ವಾಹಂ ರಜ ಪ್ರಭವ ಈಶ ತಮೋಧಿಕೇಸ್ಮಿನ್ ಜಾತಸ್ಸುರೇತರ ಕುಲೇ ಕ್ವತವಾನುಕಂಪಾ ನ ಬ್ರಹ್ಮಣೋ ನತು ಭವಸ್ಯ ನ ವೈರಮಾಯ ಯನ್ಮೇರ್ಪಿತ ಶಿರಸಿ ಪದ್ಮಕರಃ ಪ್ರಸಾದಃ. ಪರಮಾತ್ಮ, ನೀನು ಬ್ರಹ್ಮಾದಿಗಳ ಸ್ತುತಿಯನ್ನು ಕೇಳದೆ ನನ್ನ ಸ್ತುತಿಗೆ ಒಲಿದು ನನ್ನ ತಲೆ ಮೇಲೆ ಕೈ ಇಟ್ಟಿಯಲ್ವಾ? ಇದು ಏನು ತೋರಿಸುತ್ತೆ ಅಂದರೆ ನನ್ನ ಮಹಿಮೆ, ನನ್ನ ಹಿರಿಮೆ ಅಲ್ಲ, ನಿನ್ನ ಕರುಣೆ. ನನ್ನಂತಹ ದೈತ್ಯ ಬಾಲಿಕನ ಮೇಲೂ ನಿನ್ನ ಕರುಣೆ ಇಷ್ಟಿದೆ ಅಂದರೆ ನಿನ್ನ ಕರುಣೆಗೆ ನಾ ಏನು ಹೇಳಬಲ್ಲೆ ಅಂತ ವಿಶೇಷವಾಗಿ ಪ್ರಹ್ಲಾದರಾಜರು ಎಷ್ಟು ಒಂದು ಭಕ್ತಿಯಿಂದ ತಾವು ಒಂದು ಅಹಂಕಾರರಹಿತವಾಗಿ ಪರಮಾತ್ಮನನ್ನು ಸ್ತುತಿ ಮಾಡುವಂತಹ ದಿವ್ಯವಾದ ದೃಶ್ಯವನ್ನು ನೋಡುತ್ತಿದ್ದೇವೆ. ಅಂತಹ ಪ್ರಹ್ಲಾದರಾಜರಿಗೆ ನಾವು ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ಅವರೂ ಕೂಡ ನಮ್ಮನ್ನು ಕರೆದುಕೊಂಡು ಹೋಗಿ ನರಸಿಂಹದೇವರ ಕೃಪಾಕಟಾಕ್ಷವನ್ನು ಮೇಲೆ ಕೊಡುತ್ತಿದ್ದಾರೆ. ನಾವು ವಿಶೇಷವಾಗಿ ಆ ಪ್ರಹ್ಲಾದರಾಜರಲ್ಲಿ ಪ್ರಾರ್ಥಿಸೋಣ. ಇದೇ ರೀತಿಯಾಗಿ ಆ ಸಂಸಾರದ ಮೇಲೆ ವೈರಾಗ್ಯವನ್ನು ಕೊಟ್ಟು ಹರಿಭಕ್ತಿ ಎಂಬುವಂತಹ ದಿವ್ಯವಾದ ವರವನ್ನು ನೀವು ನಮಗೆ ಕರುಣಿಸಿದರೆ, ಇದೇ ರೀತಿಯಾಗಿ ನಾವು ಕೂಡ ನಮ್ಮ ಯಥಾಮತಿ ನರಸಿಂಹದೇವರ ಸ್ತೋತ್ರವನ್ನು ಮಾಡಿಕೊಂಡು ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗುವ ಒಂದು ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳಿದಾಗ ನರಸಿಂಹದೇವರ ಕೃಪಾಕಟಾಕ್ಷ ಪ್ರಹ್ಲಾದರಾಜರ ಅನುಗ್ರಹ ವಿಶೇಷವಾಗಿ ಆಗುತ್ತಿದೆ. ಮುಂದೆ ನಾವು ನೋಡುವಂತಹ ದೃಶ್ಯವೇ ನಮ್ಮ ಬಾಹ್ಲಿಕರಾಜರು. ಎಂತಹ ಬಾಹ್ಲಿಕರಾಜರವರ ಮಹಿಮೆ! ನಾವು ನೋಡಬೇಕಾಗಿರುವಂತಹ ವಿಶೇಷವಾದ ಅಂಶ, ಬಾಹ್ಲಿಕರಾಜರ ಮೇಲೆ ಭೀಮಸೇನ ದೇವರು ಯಾಕೆ ಹಲ್ಲೆ ಮಾಡ್ತಾರೆ ಅಂದರೆ, ಯಾಕೆ ಕೊಲ್ಲುತ್ತಾರೆ ಅಂದರೆ, ಇದು ಭೀಮಸೇನ ದೇವರ ಪ್ರತಿಜ್ಞೆಗೆ ಒಂದು ಪ್ರತಿಜ್ಞೆ ಮಾಡಿರ್ತಾರೆ. ಭೀಮಸೇನ ದೇವರು ಯಾವ ವೈಷ್ಣವರನ್ನು ನಾನು ಕೊಲ್ಲೋಲ್ಲ ಅಂತ ಆ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ನಮ್ಮ ಮಧ್ವಾಚಾರ್ಯರು ಹೇಳ್ತಾರೆ, ಆ ಒಂದು ಬಾಹ್ಲಿಕರಾಜರು ಭೀಮಸೇನ ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನನಗೆ ಇನ್ಯಾರ ಕೈಯಲ್ಲೂ ಸಾಯುವ ಒಂದು ಆಸೆ ಇಲ್ಲ, ತಮ್ಮ ಕೈಯಲ್ಲೇ ನನ್ನ ಸಾವಾಗಬೇಕು ಅಂತ. ಆದ್ದರಿಂದ ಭೀಮಸೇನ ದೇವರು ಏನು ಹೇಳ್ತಾರೆ, ನಾನು ಹಾಗೆ ದಿಢೀರಾಗಿ ನಾನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ನೀನು ವೈಷ್ಣವ. ಆದ್ದರಿಂದ ನೀನು ನನ್ನ ಮೇಲೆ ಹಲ್ಲೆ ಮಾಡಿದಾಗ ನಾನು ನಿನ್ನ ಮೇಲೆ ಗದಾ ಪ್ರಯೋಗವನ್ನು ಮಾಡಿ ಸಂಹಾರ ಮಾಡಬಹುದು ಅಂತ. ಆದ್ದರಿಂದ ಮಹಾಭಾರತ ಯುದ್ಧದ 15ನೇ ದಿನದಲ್ಲಿ ಬಾಹ್ಲಿಕರಾಜರು ಬಹಳಷ್ಟು ಒಂದು ಬಿಲ್ಲು ಬಾಣಗಳಿಂದ ಭೀಮಸೇನ ದೇವರ ಮೇಲೆ ಹಲ್ಲೆ ಮಾಡಿದಾಗ ಭೀಮಸೇನ ದೇವರು ತಾತ್ಕಾಲಿಕವಾಗಿ ಒಂದು ಅದರ ಪ್ರಭಾವವನ್ನು ಅನುಭವಿಸ್ತಾರೆ, ಅಂದರೆ ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕೆ. ಆಮೇಲೆ ಗದಾಯುಧ ಪ್ರಯೋಗವನ್ನು ಮಾಡಿ ಗದೆಯ ಪ್ರಯೋಗದಿಂದ ಬಾಹ್ಲಿಕರಾಜರನ್ನು ಸಂಹಾರ ಮಾಡ್ತಾರೆ. ಅಂದರೆ ಭೀಮಸೇನ ದೇವರ ಕರುಣೆ ಎಷ್ಟು ಅಂದರೆ ಯಾವ ವೈಷ್ಣವರ ಮೇಲೂ ಹಲ್ಲೆ ಮಾಡಬಾರದು, ಅವರ ಪ್ರತಿಜ್ಞೆ. ಆದರೆ ಈ ಬಾಹ್ಲಿಕರಾಜರ ಮೇಲೆ ಅನುಗ್ರಹ ಮಾಡಬೇಕು. ಸಾತ್ವಿಕರು ಅವರನ್ನು ಈ ಒಂದು ಕ್ಷಣಿಕವಾಗಿ ಅವರು ಕೌರವ ಸೈನ್ಯದಲ್ಲಿ ಇದ್ದರೂ ವೈಷ್ಣವರು ಸಾತ್ವಿಕರು, ಅವರಿಗೆ ಅನುಗ್ರಹ ಮಾಡಬೇಕು ಎಂಬುವಂತಹ ದಿವ್ಯವಾದ ದೃಷ್ಟಿಯಲ್ಲಿ ನಮ್ಮ ಭೀಮಸೇನ ದೇವರು ಮಾಡಿದಂತಹ ಆ ಒಂದು ಅನುಗ್ರಹವನ್ನು ನಾವು ನೆನೆಸಿಕೊಳ್ಳುತ್ತಿದ್ದೇವೆ. ನಮಗೆ ಬರುವಂತಹ ಪ್ರಾರ್ಥನೆ ಇಷ್ಟೇ, ನಾವು ಕೂಡ ಅನೇಕ ಬಾರಿ, ಒಂದೇ ಬಾರಿ ಅಷ್ಟೇ ಅಲ್ಲ, ಅನೇಕ ಬಾರಿ ವಾಯುದೇವರ ಮತದ ವಿರುದ್ಧವಾಗಿ ನಾವು ಬದುಕ್ತಾ ಇದ್ದೀವಿ. ಅದೇ ರೀತಿಯಾಗಿ ಭೀಮಸೇನ ದೇವರು ತಮ್ಮ ಗದಾಯುಧದ ಪ್ರಯೋಗದಿಂದ ಆ ಎಲ್ಲ ದುಷ್ಟಹಾದಿಗಳನ್ನು ನಾಶ ಮಾಡಿ ದುರ್ಮಾರ್ಗಾದುಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ, ದುರ್ಮಾರ್ಗದಿಂದ ಎತ್ತಿ ಆ ನಾಶ ಮಾಡಿ ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ರಕ್ಷಿಸಲಿ, ನಾವು ವೈಷ್ಣವರಾಗಬೇಕು ಎಂಬುವಂತಹ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಮುಂದೆ ನಾವು ನೋಡುವಂತಹ ದೃಶ್ಯ ನಮ್ಮ ವ್ಯಾಸರಾಜರು. ಎಂತಹ ದಿವ್ಯವಾದ ವ್ಯಾಸರಾಜರು ಅಂದರೆ, ರತ್ನಮಯವಾದ ಸಿಂಹಾಸನದ ಮೇಲೆ ಕೂತು ಆ ಕರ್ನಾಟಕ ಸಿಂಹಾಸನ ರಾಜ್ಯಾಧೀಶ್ವರು ಕೃಷ್ಣದೇವರ ರಾಯನ ಆ ಒಂದು ಕುಹಯೋಗ ಪರಿಹಾರ ಮಾಡಿದಂತಹ ದಿವ್ಯ ನಮ್ಮ ವ್ಯಾಸರಾಜರ ತಪಶಕ್ತಿ. ಆದರೂ ಕೂಡ ಅದೆಲ್ಲವೂ ಬೇಡ ಅಂತ 12 ವರ್ಷ ಆ ಶ್ರೀನಿವಾಸನ ಬಳಿಗೆ ಹೋಗಿ ವಿಶೇಷವಾಗಿ ಶ್ರೀನಿವಾಸನ ದೇವರನ್ನ ಮುಟ್ಟಿ ಪೂಜಿಸಿದಂತಹ ಮಹಾನುಭಾವರು. ಅಂತಹ ದಿವ್ಯವಾದ ಒಂದು ಬೆಟ್ಟವನ್ನೇ, ಆ ತಿರುಮಲ ಬೆಟ್ಟವನ್ನೇ ಸಾಲಿಗ್ರಾಮ ರೂಪದಲ್ಲಿ ಕಂಡಂತಹ ಮಹಾನುಭಾವರು, ಅವರ ತಪಸ್ಸಿಗೆ ಒಲಿದಂತಹ ಆ ನಮ್ಮ ಕೃಷ್ಣ ರೂಪಿ ಪರಮಾತ್ಮ ನರ್ತನವನ್ನು ಮಾಡುತ್ತಿರುವ ದೃಶ್ಯವನ್ನು ನೋಡುತ್ತಿದ್ದೇವೆ. ಮೈಮರೆತು ನಮ್ಮ ವ್ಯಾಸರಾಜರು ಕುಣಿತಿದ್ದಾರೆ. ಅಂತಹ ದಿವ್ಯವಾದ ವ್ಯಾಸರಾಜರು ತದಂತರ್ಗತ ಮುಖ್ಯಪ್ರಾಣಸ್ಥ ಆ ಕೃಷ್ಣನು ಅವರೆಲ್ಲರ ಅನುಗ್ರಹವನ್ನು ನಾವು ಕೋರುತ್ತಾ ನಮ್ಮ ವ್ಯಾಸರಾಜರನ್ನ ವಿಶೇಷವಾಗಿ ನಾವು ನಮಸ್ಕರಿಸುತ್ತಿದ್ದೇವೆ. ಮುಂದೆ ನಾವು ಬೃಂದಾವನವನ್ನು ನೋಡಿದಾಗ ನಮಗೆ ಕಾಣಿಸುವಂತಹ ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ಸ್ವರೂಪ, ಭವ್ಯ ಸ್ವರೂಪ, ಭವದುಃಖತೂಲ, ಸಂಘಾಗ್ನಿಚರ್ಯ, ಸುಖಧೈರ್ಯಶಾಲಿ,
ಒಂದು ಕೈಯಲ್ಲಿ ಕಮಂಡಲು, ಮತ್ತೊಂದು ಕೈಯಿನಲ್ಲಿ ಆ ಒಂದು ಜಪಮಾಲೆಯಿಂದ ಹಿಡಿದುಕೊಂಡು ರಾಮದೇವರನ್ನ ಧ್ಯಾನ ಮಾಡುತ್ತಿದ್ದಾರೆ. ಕೊರಳಲ್ಲಿ ಆ ಒಂದು ತುಳಸಿ ಮಾಲೆ ಹಾಕಿದ್ದಾರೆ. ಊರ್ಧ್ವ ಪುಂಡ್ರಾಣಿಗಳ ಧಾರಣೆ ಮಾಡಿದ್ದಾರೆ. ಹೃದಯದಲ್ಲಿ ನಮ್ಮ ರಾಮದೇವರ ಮುಖ್ಯ ಪ್ರಾಣಸ್ಥ ರಾಮದೇವರ ಚಿಂತನೆ ಮಾಡುತ್ತಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಪಾದವನ್ನು ನಾವು ನೆನೆಸಿಕೊಳ್ಳುತ್ತಿದ್ದೇವೆ. ಅವರ ಕರುಣೆ ಏನು ಹೇಳಲಿಕ್ಕೇ ಸಾಧ್ಯವಿಲ್ಲ, ಅಷ್ಟು ಅದ್ಭುತ. ಅವರ ಪಾಂಡಿತ್ಯ ಎಷ್ಟು ಅಂತ ನಮ್ಮ ವಾದೀಂದ್ರ ತೀರ್ಥರು ಹೇಳ್ತಾರೆ. ವಾಚಾ ಸಂಕ್ಷಿಪ್ತಯ ಯದ್ ಬಹುಚರಿತ ಮುಪಾವರ್ಣಯಸ್ತ್ವಂ ಮುರಾರೆ ಕಿಂಚ ಶ್ರೀ ರಾಘವೇಂದ್ರ ವ್ರತಿಪರಘುಪತೆ ಸ್ಥೇನ ನೋ ವಿಸ್ಮಯೇಹಂ ಕಿಂ ವಾ ದುಸ್ಸಾಧ್ಯವಸ್ತಿ ತ್ರಿಜಗತಿ ಮಹತಾಮಾತ್ಮನಃ ಪಾಣಿಪದ್ಮೇ ಪಶ್ಯಾನ್ ಮಂದೋ ಮರಂದ ಕಿಲ ಘಟ ಜನುಷಾ ಚೋದಿರಾಕಾರಿ ಸಿಂಧು. ರಾಘವೇಂದ್ರ ಸ್ವಾಮಿಗಳ ಗ್ರಂಥ ಬರೆಯುವಂತಹ ಶೈಲಿ ಹೆಂಗೆ ಅಂದರೆ, ವಾಚಾ ಸಂಕ್ಷಿಪ್ತಯ ಯದ್ ಬಹುಚರಿತ ಮುಪಾವರ್ಣಯಸ್ತ್ವಂ ಮುರಾರೆ, ಬಹಳ ವಿಸ್ತಾರವಾಗಿರುವಂತಹ ಗ್ರಂಥಗಳು, ರಾಮಾಯಣ, ಭಾಗವತ ಅಂತಹ ದಿವ್ಯ ದೊಡ್ಡದಾದ ಗ್ರಂಥಗಳನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳುವಂತಹ ಪ್ರೌಢಿಮೆ ರಾಘವೇಂದ್ರ ಸ್ವಾಮಿಗಳದ್ದು. ಇಡೀ ರಾಮಾಯಣವನ್ನು 14 ಶ್ಲೋಕಗಳಲ್ಲಿ ರಾಮಚಾರಿತ್ರ ಮಂಜರಿಯ ಮೂಲಕವಾಗಿ ನಮಗೆ ಕರುಣಿಸಿದ್ದಾರೆ. ಇಡೀ ಕೃಷ್ಣನ ಚರಿತ್ರೆಯನ್ನು, ಭಾಗವತದಲ್ಲಿ ಬರುವಂತಹ ಕೃಷ್ಣ ಕಥೆಯನ್ನು ತಾವು ಮಹಾಭಾರತದಲ್ಲಿ ಬರುವಂತಹ ಕಥೆಗಳನ್ನು ಕೂಡ ಸಂಗ್ರಹಿಸಿ ಕೃಷ್ಣ ಚಾರಿತ್ರ ಮಂಜರಿ 28 ಶ್ಲೋಕಗಳಲ್ಲಿ ವಿಶೇಷವಾಗಿ ಕರುಣಿಸಿದ್ದಾರೆ. ಅಂತಹ ದಿವ್ಯ ದೊಡ್ಡದಾದ ಗ್ರಂಥಗಳನ್ನು, ಅಥವಾ ನಾವು ಪೂರ್ವದಲ್ಲಿ ನೋಡಿದ್ದೇವೆ, ಆ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದೊಂದು ಅಧ್ಯಾಯ 300, 100, 200 ಶ್ಲೋಕಗಳನ್ನು ಒಂದೊಂದು ಶ್ಲೋಕದಲ್ಲಿ ಭಾವಸಂಗ್ರಹ ಎಂಬುವಂತಹ ವ್ಯಾಖ್ಯಾನದಲ್ಲಿ ಬಹಳ ಸಂಕ್ಷಿಪ್ತವನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂದರೆ, ವಾದೀಂದ್ರ ಸ್ವಾಮಿಗಳು ಹೇಳ್ತಾರೆ, ಅಗಸ್ತ್ಯ ಮುನಿಗಳು ಹೇಗೆ ಆ ಸಮುದ್ರವನ್ನು ತಮ್ಮ ಕಮಂಡಲಿನಲ್ಲಿ ಸಂಗ್ರಹ ಮಾಡ್ತಾರೋ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಅಷ್ಟು ವಿಸ್ತಾರವಾದ ಪರಮಾತ್ಮನ ಗುಣಗಾನವನ್ನು ಅಷ್ಟು ಸಂಕ್ಷಿಪ್ತವಾಗಿ ನಮಗೆ ಕರುಣಿಸ್ತಾರೆ. ಇಷ್ಟೇ ಅಲ್ಲ, ರಾಘವೇಂದ್ರ ಸ್ವಾಮಿಗಳ ಪ್ರೌಢಿಮೆ ಬಹಳ ಸಣ್ಣದಾಗಿರುವಂತಹ ಗ್ರಂಥಗಳನ್ನು ಕೂಡ ವಿಸ್ತಾರವಾಗಿ ಬಿಡಿಸಿ ನಮಗೆ ಹೇಳ್ಕೊಡ್ತಾರೆ. ಯಾವುದು ಅಂದರೆ ಮಧ್ವಾಚಾರ್ಯರ ಅಣುಭಾಷ್ಯದಲ್ಲಿ 32 ಶ್ಲೋಕಗಳಿವೆ. ಈ ಅಣುಭಾಷ್ಯಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಹಳ ವಿಸ್ತಾರವಾಗಿ, ಯಾಕೆಂದರೆ ಅಣುಭಾಷ್ಯ ಬ್ರಹ್ಮಸೂತ್ರಕ್ಕೆ ಒಂದು ವ್ಯಾಖ್ಯಾನ, ಅದನ್ನು ವ್ಯಾಖ್ಯಾನ ಮಾಡಬೇಕಾದರೆ ಒಂದೊಂದು ಪಾದಕ್ಕೂ ಒಂದಿಷ್ಟಿಷ್ಟು ಬಹಳಷ್ಟು ಒಂದು ಅರ್ಧ ಪೇಜಷ್ಟು ಬರೆದಿರ್ತಾರೆ. ಒಂದೊಂದು ಶಬ್ದಕ್ಕೂ ಇಷ್ಟು ಸೂತ್ರಗಳ, ಅಂದರೆ ಸಂಪೂರ್ಣ 500 ಆ ಎಲ್ಲ ಬ್ರಹ್ಮಸೂತ್ರಗಳನ್ನು ಮಧ್ವಾಚಾರ್ಯ ಸಂಗ್ರಹ ಮಾಡಿದರು. ಮತ್ತೆ ವಿಸ್ತರಿಸಿ ನಮಗೆ ಹೇಗೆ ಮಧ್ವಾಚಾರ್ಯ ಸಂಗ್ರಹ ಮಾಡಿದ್ದಾರೆ ಎಂಬುವಂತಹದ್ದು ತಮ್ಮ ತತ್ವಮಂಜರಿ ಎಂಬುವಂತಹ ವ್ಯಾಖ್ಯಾನದಲ್ಲಿ ತೋರಿಸ್ಕೊಡ್ತಾರೆ. ಅಂದರೆ ಬಹಳ ವಿಸ್ತಾರವಾದದನ್ನು ಸಂಕ್ಷಿಪ್ತಿಗೊಳಿಸುವಂತಹ ಶಕ್ತಿ, ಸಂಕ್ಷಿಪ್ತವಾಗಿ ಇದ್ದದ್ದನ್ನು ವಿಸ್ತಾರ ಮಾಡುವಂತಹ ಶಕ್ತಿ ರಾಘವೇಂದ್ರ ಸ್ವಾಮಿಗಳು ತೋರಿಸ್ಕೊಟ್ಟಿದ್ದಾರೆ. ಅಂತಹ ಅದ್ಭುತವಾದ ದಿವ್ಯ ಪಾಂಡಿತ್ಯ ನಮ್ಮ ರಾಘವೇಂದ್ರ ಸ್ವಾಮಿಗಳದ್ದು. ಇದನ್ನೇ ನಮ್ಮ ಮತ್ತೆ ಹೇಳುವಾಗ, ವ್ಯಾಸೇನು ವಿಪ್ತು ಬೀಜ ಶ್ರುತಿಭುವಿ ಭಗವತ್ ಪಾದಲಬ್ಧಾಂಕುರ ಶ್ರೀ ಪ್ರತ್ನೈರೀಶ ಪ್ರಭಿನ್ನೋ ಜನಿಜಯ ಮುನಿನ ಸಮ್ಯಗುದ್ಭಿನ್ನ ಶಾಖಾ ಮೌನೀಶ ವ್ಯಾಸರಾಜ ತುದಿತ ಕಿಸಲೆಯ ಪುಷ್ಪಿತೋಯಂ ಜೈಂದ್ರಾತ್ ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ. ದಿವ್ಯವಾದ ರಾಘವೇಂದ್ರ ಸ್ವಾಮಿಗಳು ಮಾಡುವಂತಹ ಕಾರ್ಯ ಏನು ಅಂದರೆ, ವೇದವ್ಯಾಸರಿಂದ ಒಂದು ಇಡಲ್ಪಟ್ಟ ಒಂದು ಬೀಜ ಮಧ್ವಾಚಾರ್ಯರಿಂದ ಬೆಳೆದುಕೊಂಡು ಬಂತು. ಪ್ರತ್ನೈರೀಶ ಪ್ರಭಿನ್ನೋ ಜನಿ ಜಯಮುನಿನ ಸಮ್ಯಗುದ್ಭಿನ್ನ ಶಾಖಾ, ಜಯತೀರ್ಥರ ನ್ಯಾಯಸುಧಾದಿ ವ್ಯಾಖ್ಯಾನದಿಂದ ಒಂದು ಶಾಖೆಗಳು ಬಂತು. ವ್ಯಾಸರಾಜರಿಂದ ಆ ಒಂದು ಪುಷ್ಪದ ಉದಿದ ಕಿಸಲೆಯ, ಅಂದರೆ ಒಂದು ಬಡ್ಗಳು ಆಗಿದ್ವು. ಅದನ್ನು ಮತ್ತೆ ಹೂವಾಗುವಂತಹ ರೀತಿ ಮಾಡಿರುವಂತಹ ವ್ಯಕ್ತಿ ನಮ್ಮ ವಿಜೇಂದ್ರ ಸ್ವಾಮಿಗಳು. ಈ ವೃಕ್ಷವನ್ನು, ಹೂವನ್ನು ಬಿಡುವಂತಹ ಒಂದು ಗಿಡಕ್ಕೆ ಪುಷ್ಪವನ್ನ ಬಂದಿರುವಂತಹ ಗಿಡಕ್ಕೆ ಫಲ ಎಂಬುವಂತಹ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಈ ಒಂದು ಅಧ್ಯಶ್ರೀ ರಾಘವೇಂದ್ರ ಫಲಿತೋ ಮಧ್ವ ಸಿದ್ಧಾಂತ ಶಾಖೆ, ಮಧ್ವ ಸಿದ್ಧಾಂತ ಎಂಬುವಂತಹ ಒಂದು ವೃಕ್ಷಕ್ಕೆ ಫಲದಂತೆ ಕೊಡುವಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ವಿಶೇಷವಾಗಿ ನಮಸ್ಕಾರ ಮಾಡುತ್ತಿದ್ದೇವೆ. ವಿಶೇಷವಾಗಿ ನಾವು ನಮಸ್ಕಾರ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಕೇಳ್ತಿದ್ದಾರೆ, ಮಗು ಏನು ಬೇಕು ಅಂತ. ನಾವು ಕೇಳುವಂತಹದ್ದಿಷ್ಟೇ, ನ ಜಾನಾಮಿ ತೇಪಾದ ಸೇವಾ ವಿಧಾನಂ ಯಥಾಶಕ್ತಿ ಕಿಂತು ಸ್ವಯಂ ಸ್ತೌಮಿ ನೌಮಿ ಅವತ್ವಂ ಸದಾ ಶ್ರೀ ಗುರೋ ರಾಘವೇಂದ್ರ ಪ್ರಭೋ ಮೇ ಶಿರಸ್ಯಾಶು ಹಸ್ತಂ ನಿಧೇಹಿ. ರಾಘವೇಂದ್ರ ಸ್ವಾಮಿಗಳೇ, ತೊದಲು ನುಡಿಯಿಂದ ನಿಮ್ಮನ್ನು ಸ್ತುತಿ ಮಾಡುತ್ತಿದ್ದೇನೆ. ನನಗೆ ನಿಮ್ಮ ಪಾದ ಸೇವಾ ವಿಧಾನ ನಮಗೆ ಗೊತ್ತಿಲ್ಲ. ಯಥಾಶಕ್ತಿಯಾಗಿ ನಾನು ಸ್ತೋತ್ರ ಮಾಡಿದ್ದೇನೆ. ನೀವು ನಿಮ್ಮ ಕರುಣೆಯನ್ನು ತೋರಿಸಿ ನನ್ನ ತಲೆಯ ಮೇಲೆ ನಿಮ್ಮ ಶಿರಸ್ಸನ್ನು ಇಟ್ಟು, ನನ್ನ ಶಿರಸ್ಸಿನ ಮೇಲೆ ನಿಮ್ಮ ಕೈಯನ್ನು ಇಟ್ಟು ಅನುಗ್ರಹ ಮಾಡಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥಿಸಿದಾಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ದಿವ್ಯವಾದ ಕೈಯನ್ನು ನಮ್ಮ ತಲೆ ಮೇಲೆ ಇಟ್ಟು ಅನುಗ್ರಹ ಮಾಡುತ್ತಿದ್ದಾರೆ. ಅಂತಹ ಮೃದುವಾದ ತಮ್ಮ ಕೈಯನ್ನು ನಾವು ತಲೆ ಮೇಲೆ ಇಟ್ಟುಕೊಂಡಾಗ ನಮಗೆ ದಿವ್ಯವಾದ ಆನಂದವಾಗುತ್ತಿದೆ. ಮಗು ಏನು ಬೇಕು ಅಂತ ಕೇಳಿದಾಗ ನಾವು ಕೇಳ್ತಿದ್ದೇವೆ, ರಾಘವೇಂದ್ರ ಸ್ವಾಮಿಗಳೇ ತಾವು ಹೇಳಿರುವ ಹಾಗೆ ಪ್ರಹ್ಲಾದ ರೂಪದಲ್ಲಿ ಈ ಒಂದು ಸಂಸಾರ ಎಂಬುವಂತಹ ಚಕ್ರದಲ್ಲಿ ಬಳಲಿದಾಗ ನಮಗೆ ಬಹಳ ಬೇಸರವಾಗಿದೆ. ಈ
ಪರಮಾತ್ಮನ ಪಾಲಕಮಲಗಳ ಸೇವೆ ಎಂಬುವಂತಹ ಭಾಗ್ಯ ನಮಗೆ ಕರುಣಿಸಿ ಅಂತ ಕೇಳಿದಾಗ ಆ ಒಂದು ಭೂವೈಕುಂಠವಾಗಿರುವಂತಹ ತಿರುಮಲ ಕ್ಷೇತ್ರಕ್ಕೆ ಹೋಗುವ ಪ್ರಾರ್ಥನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡುತ್ತಿದ್ದಾರೆ. ಹೋಗು ಬಾ ಮಗು ಅಂತ ನಾವು ಈ ಒಂದು ತಿರುಮಲ ಕ್ಷೇತ್ರಕ್ಕೆ ನಾವು ಕಾಲಿಡುತ್ತಿದ್ದೇವೆ. ಕ್ಷೇತ್ರವನ್ನು ನಾವು ಸ್ಪರ್ಶಿಸಿದಾಗ ಈ ಒಂದು ದಿವ್ಯವಾದ ಪರ್ವತವನ್ನು ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದೇವೆ. ಪರಮಾತ್ಮನ ದಿವ್ಯವಾದ ಶಿಲಾಮಯ ಸಾಲಿಗ್ರಾಮ ರೂಪದಲ್ಲಿ ಇರುವಂತಹ ಈ ಒಂದು ಪರ್ವತಕ್ಕೆ ಮೊದಲನೆಯ ಪರ್ವತವನ್ನು ನಾವು ಸ್ಮರಣೆ ಮಾಡುತ್ತಿದ್ದೇವೆ, ವೆಂಕಟಾದ್ರಿ ಪರ್ವತ. ಪೂರ್ವದಲ್ಲಿ ನಮ್ಮ ಮಾಧವ ಬ್ರಾಹ್ಮಣನು ಮಾಡಬಾರದ ಪಾಪವನ್ನು ಮಾಡಿದಾಗ ಆ ಒಂದು ತನ್ನ ಸ್ವಧರ್ಮವನ್ನು ಬಿಟ್ಟಾಗ ತಾನು ಈ ಕಪಿಲೇಶ್ವರ ಇರುವಂತಹ ಆ ಕಪಿಲತೀರ್ಥಕ್ಕೆ ಬಂದು ಮಣ್ಣಿನಿಂದ ಪಿಂಡ ಪ್ರದಾನವನ್ನು ಮಾಡ್ತಾನೆ ಪಶ್ಚಾತ್ತಾಪವನ್ನು ಪಟ್ಟಿಕೊಂಡು. ಅದರ ಫಲವಾಗಿ ತಾನು ಈ ಒಂದು ಬೆಟ್ಟವನ್ನು ಹತ್ತಿದಾಗ ತನಗೆ ಆ ಎಲ್ಲ ಪಾಪಗಳ ಅರಿವಾಗುತ್ತೆ. ಆ ಒಂದು ಪಾಪದ ಅರಿವಾದಾಗ ಈ ಒಂದು ಬೆಟ್ಟದ ಸ್ಪರ್ಶದಿಂದಲೇ ತನ್ನ ಪಾಪವೆಲ್ಲ ವಾಂತಿ ರೂಪದಲ್ಲಿ ಹೊರಬರುತ್ತವೆ. ಯಾಕೆಂದರೆ ಅಷ್ಟು ಶಕ್ತಿ ಉಳ್ಳಂತಹ ಈ ಒಂದು ಪರ್ವತ ತನ್ನಲ್ಲಿ ಇದ್ದಂತಹ ಆ ಎಲ್ಲ ಪಶ್ಚಾತ್ತಾಪಕ್ಕೆ ಒಲಿದ ಆ ಪರಮಾತ್ಮನು ಅವನ ಎಲ್ಲ ಪಾಪವನ್ನು ವೇಮ್ ಎಂಬುವಂತಹ ಪಾಪವನ್ನು ನಾಶ ಮಾಡಿದಂತಹ ವೆಂಕಟಾದ್ರಿ ನಿವಾಸ ಪರಮಾತ್ಮ ದಿವ್ಯವಾದ ರೂಪ ತನ್ನ ಸಾಧನೆಗೆ ಬಾಧಕವಾಗಿರುವಂತಹ ಈ ಎಲ್ಲ ಪಾಪ ನಾಶ ಮಾಡಿದ. ಆದ್ದರಿಂದ ಅದರ ಫಲವಾಗಿಯೇ ಮುಂದೆ ತಾನು ಆಕಾಶರಾಜನಾಗಿ ಶ್ರೀನಿವಾಸನ ಮಾವನ ಆಗುವ ಒಂದು ದಿವ್ಯವಾದ ಫಲವನ್ನು ಪಡೆದುಕೊಂಡ. ಅದೇ ರೀತಿಯಾಗಿ ನಮ್ಮ ಸಾಧನೆಗೆ ಬಾಧಕವಾಗಿರುವಂತಹ ಪಾಪವನ್ನೆಲ್ಲ ಈ ವೆಂಕಟಾದ್ರಿ ಪರ್ವತದಲ್ಲಿ ವಾಸವಾಗಿರುವಂತಹ ಪರಮಾತ್ಮ ನಾಶ ಮಾಡಲಿ ಅಂತ ನಾವು ಪ್ರಾರ್ಥಿಸೋಣ. ವೆಂಕಟಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ನಾವು ದಿವ್ಯವಾದ ಶೇಷಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇಲ್ಲೇ ತಾವು ಶೇಷದೇವರು ಈ ಪರ್ವತ ರೂಪದಲ್ಲಿ ಬಂದು ನೆಲೆಸಿದ್ದಾರೆ. ಪೂರ್ವದಲ್ಲಿ ತಾವು ಅಹಂಕಾರವನ್ನು ತೋರಿಸಿದಾಗ ವಾಯುದೇವರ ಮುಂದೆ ವಾಯುದೇವರು ಈ ಒಂದು ಪರ್ವತ ರೂಪದಲ್ಲಿರುವಂತಹ ಶೇಷದೇವರನ್ನ ವೈಕುಂಠದಿಂದ ಎತ್ತಿ ಈ ಒಂದು ಭೂವೈಕುಂಠಕ್ಕೆ ತಂದಂತಹ ಒಂದು ದಿವ್ಯವಾದ ಸಂದೇಶವನ್ನು ನಾವಿಸ್ಕೊಳ್ತಿದ್ದೇವೆ. ಇದರಲ್ಲಿರುವಂತಹ ಬಹಳಷ್ಟು ಅರ್ಥಗಳು ಇವೆ, ತಾವೆಲ್ಲರೂ ಕೇಳಿರ್ತೀರಾ. ಕ್ಷಣಿಕವಾದ ಅಹಂಕಾರವನ್ನು ವಾಯುದೇವರು ಪರಿಹಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಸದಾಕಾಲ ಇರುವಂತಹ ಅಹಂಕಾರವನ್ನು ಕೂಡ ಪರಿಹಾರ ಮಾಡಲಿ ಎಂಬುವಂತಹ ಚಿಂತನೆ ಇರಬೇಕು. ಮತ್ತೊಂದು, ಶೇಷದೇವರು ಮಂತ್ರಕ್ಕೆ ಅಭಿಮಾನಿ, ಗರುಡ ದೇವರು ವೇದಾಭಿಮಾನಿ. ಅಂದರೆ ಮಂತ್ರಗಳು ನಮಗೆ ಉಪದೇಶವಾಗಬೇಕಾದರೆ ಶೇಷದೇವರ ಅನುಗ್ರಹ ಬೇಕು, ವೇದಾದಿಗಳು ಬೇಕಾದರೆ ಗರುಡದೇವರ ಅನುಗ್ರಹ. ಆದರೆ ಈ ಎಲ್ಲ ಉಪದೇಶವಾದಾಗ ಉಪದೇಶವಿರುವಂತಹ ಜ್ಞಾನ ನಮ್ಮ ತಲೆಯಲ್ಲಿರಬೇಕಾದರೆ ಪ್ರಾಣದೇವರ ಅನುಗ್ರಹ ಬೇಕು ನಮಗೆ. ಅಂದರೆ ನಾವು ಬರೀ ಶೇಷದೇವರ ಅನುಗ್ರಹ ಗರುಡದೇವರ ಅನುಗ್ರಹ ಪಡೆದುಕೊಂಡರೆ ಸಾಲದು. ಆದ್ದರಿಂದ ಅವರ ಗುರುಗಳಾಗಿರುವಂತಹ ವಾಯುದೇವರ ಅನುಗ್ರಹ ಕೂಡ ನಮಗೆ ಬೇಕು. ಅದರಿಂದ ನಮಗೆ ಅಹಂಕಾರವಿದ್ದಾಗ ನಾವು ಉಪದೇಶ ತಗೊಂಡಿದ್ದೇವೆ, ನಾವು ಮಂತ್ರದ ಉಪದೇಶವನ್ನು ತಗೊಂಡಿದ್ದೇವೆ, ನಮಗೆ ವೇದದ ಜ್ಞಾನ ಇದೆ ನಮಗೆ ಅಂತ ಆ ಒಂದು ಅಹಂಕಾರ ಬಂದಲ್ಲಿ ನಮ್ಮಲ್ಲಿ ವಾಯುದೇವರು ನಮಗೆ ಬರಲ್ಲ, ವಾಯುದೇವರು ನಮಗೆ ಒಲಿಯಲ್ಲ. ಅಂದರೆ ಆ ಜ್ಞಾನ ನಮ್ಮ ತಲೆಯಲ್ಲಿ ಉಳಿಯಲ್ಲ ಅಂತ ಅರ್ಥ. ಆದ್ದರಿಂದ ನಾವು ವಿಶೇಷವಾಗಿ ಶೇಷಾಂತರ್ಗತ ವಾಯುದೇವರನ್ನು ನಾವು ಯಾಕೆ ಪ್ರಾರ್ಥಿಸಬೇಕು ಅಂದರೆ ಮಂತ್ರಗಳ ಜ್ಞಾನ ನಮಗೆ ಕರುಣಿಸಿ ಆ ಮಂತ್ರದ ಅರ್ಥ ಆ ಅನುಷ್ಠಾನ ನಮ್ಮ ತಲೆಯಲ್ಲಿ ಉಳಿಯಲಿ ಎಂಬುವಂತಹ ಪ್ರಾರ್ಥನೆ ಈ ಶೇಷಾದ್ರಿ ಪರ್ವತದಲ್ಲಿ ನಾವು ವಿಶೇಷವಾಗಿ ಮಾಡಿಕೊಳ್ಳಬೇಕು. ಮತ್ತೊಂದು ಚಿಂತನೆ ನಮ್ಮ ಮೋಹನದಾಸರು ಕೊಡುವಂತಹದ್ದು. ಉರಗಗಿರಿಯಲ್ಲಿಪ್ಪ ಆ ಮರುತನ ಹೆಗಲೇರಿ ಬಪ್ಪ ಶರಣರಿಗೊರವಿದ್ದು ತಪ್ಪ ಸಿರಿ ಮೋಹನ ವಿಠಲ ತಿಮ್ಮಪ್ಪ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರೌವಾಲಕುಮಿ. ಉರಗಗಿರಿ, ಉರಗ ಅಂದರೆ ಶೇಷಗಿರಿಯಲ್ಲಿರುವಂತಹ ಆ ಪರಮಾತ್ಮ, ಆ ಮರುತನ ಹೆಗಲೇರಿ ಬಪ್ಪ ಅಂದರೆ ಶೇಷಾದ್ರಿ ಪರ್ವತದಲ್ಲಿದ್ದರೂ ಶೇಷ ಶಯನನಾಗಿರುವಂತಹ ಪರಮಾತ್ಮ ಆ ಶೇಷದೇವರಲ್ಲಿರುವಂತಹ ವಾಯುದೇವರಿಂದ ಸೇವೆಗೊಳ್ಳುತ್ತಾನೆ. ಅಂತಹ ಯಾಕೆಂದರೆ ಪರಮಾತ್ಮನಿಂದ ನೇರವಾಗಿ ಉಪದೇಶ ಪಡುವಂತಹ ಅರ್ಹತೆ, ಪರಮಾತ್ಮನಿಗೆ ನೇರ ಸೇವೆ ಮಾಡುವಂತಹ ಅರ್ಹತೆ ಯಾರಿಗೂ ಇಲ್ಲ, ಲಕ್ಷ್ಮೀದೇವಿ ವಾಯುದೇವರಿಗೆ ಇದೆ. ಆದ್ದರಿಂದ ಅವರಲ್ಲಿರುವಂತಹ ವಾಯುದೇವರನ್ನು ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕು. ಶೇಷಶಯನ ಅಂತ ನಾವು ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ಅಂತಹ ವರವನ್ನು ಕೊಡುವಂತಹ ಶೇಷಾಚಲವಾಸ ಪರಮಾತ್ಮ ಶೇಷದೇವರ ಅನುಗ್ರಹದಿಂದ ಮಂತ್ರದ ಜ್ಞಾನವನ್ನು ಕೊಟ್ಟು ಅವರ ಅಂತರ್ಗತನಾದ ವಾಯುದೇವರ ಅನುಗ್ರಹದಿಂದ ಅಹಂಕಾರ ಪರಿಹಾರ ಮಾಡಿ ಮಂತ್ರಗಳು ತಲೆಯಲ್ಲೇ ಪುಸ್ತಕದಲ್ಲಿ ಇರುವಂತಹದ್ದನ್ನು ಮಸ್ತಕದಲ್ಲಿ ಉಳಿಯುವಂತಹ ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಶೇಷಾದ್ರಿ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಅಂಜನಾದೇವಿಯರು 12 ವರ್ಷ ದಿವ್ಯವಾದ ತಪಸ್ಸನ್ನು ಮಾಡಿ ವಾಯುದೇವರ ಆವಿರ್ಭಾವಕ್ಕೆ ಕಾರಣರಾಗಿರುವಂತಹದ್ದು. ಎಂತಹ ತಪಸ್ಸು? ವನದಲ್ಲಿ ಮಾಡಿದಂತಹ ತಪಸ್ಸು.
ವನ ಅಂದರೆ ಶಾಸ್ತ್ರ, ಶಾಸ್ತ್ರದ ಆಲೋಚನೆ ಎಂಬುವಂತಹ ತಪಸ್ಸನ್ನು ಮಾಡಿಕೊಂಡು ವಾಯುದೇವರ ಆವಿರ್ಭಾವ ಅಂದರೆ ಮಧ್ವಶಾಸ್ತ್ರದ ಜ್ಞಾನ ಎಂಬುವಂತಹ ದಿವ್ಯವಾದ ಫಲವನ್ನು ಪಡೆದುಕೊಂಡಂತಹ ಅಂಜನಾದೇವಿ. ಮತ್ತೊಂದು ಅರ್ಥ ನಾವು ನಿನ್ನೆ ನೋಡಿದ್ವಿ, ಪ್ರಹ್ಲಾದರಾಜರು ಹೇಳುವಂತಹ ಮಾತಿನಲ್ಲಿ. ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ ಅನುಗ್ರಹ ಮಾಡಿದಾಗ ಆ ಸಂವಾದದಲ್ಲಿ ಹೇಳುವಂತಹ ಮಾತು, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಓ ಹಿರಣ್ಯಕಶಿಪು, ಇಂತಹ ಸಂಸಾರದಲ್ಲಿ ನೀನು ಎಷ್ಟು ಬಳಲುತ್ಯಾ, ನೀನು ಅಂಧಕೂಪವಾಗಿರುವಂತಹ ಸಂಸಾರದಲ್ಲಿದ್ದೀಯಾ. ಅಂದರೆ ಒಂದು ಬಾವಿಯಲ್ಲಿ, ನೀರಿಲ್ಲದಂತಹ ಬಾವಿಯಲ್ಲಿ ನೀನು ಸಂಸಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಇದಕ್ಕೆ ಪರಿಹಾರ ಒಂದೇ, ವನಂಗತೋ ಯದ್ಧರಿಮಾಶ್ರಯೇತ, ವನಕ್ಕೆ ಹೋಗು, ಹರಿಯನ್ನು ಆಶ್ರಯಿಸು, ನಿನ್ನ ಬಿಂಬನಾದ ಶ್ರೀಹರಿಯ ಧ್ಯಾನವನ್ನು ಮಾಡಿಕೋ ವನದಲ್ಲಿ ಅಂತ ಪ್ರಹ್ಲಾದರಾಜರು ಹೇಳಿದಂತಹ ಮಾತು. ಇದಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಮಧ್ವಾಚಾರ್ಯರು ಏನು ಹೇಳ್ತಾರೆ, ಸಜ್ಜನ ಸಂಘ ಲಕ್ಷಣಾನಾಂ ಗತೋ. ವನ ಅಂದರೆ ಸಜ್ಜನರು ಇರುವಂತಹ ಸ್ಥಳ, ಸಜ್ಜನರು ಇರುವಂತಹ ಆ ಒಂದು ವನಕ್ಕೆ ಹೋಗು ಅಂತ ಹೇಳ್ತಿರುವಂತಹದ್ದು. ಅಂದರೆ ಯಾಕೆಂದರೆ ಅಹಂಕಾರಾದಿಗಳು ದೋಷಗಳು ಹಿರಣ್ಯಕಶಿಪುವಿನಲ್ಲಿ ಇತ್ತು, ಅದೆಲ್ಲ ನಾಶ ಮಾಡಲಿಕ್ಕೆ ಈ ಒಂದು ಬಾಹ್ಯವಾಗಿರುವಂತಹ ವನ ಬೇಕಿಲ್ಲ. ಸಜ್ಜನರ ಸಹವಾಸ ಎಂಬುವಂತಹ ಆ ಒಂದು ವನಕ್ಕೆ ಹೋದಾಗ ಅವರು ನಮ್ಮಲ್ಲಿದ್ದ ತಪ್ಪನ್ನು ತಿದ್ದುತ್ತಾರೆ. ಅವರ ಒಂದು ಸಂಘದಿಂದ ನಮ್ಮ ಗುರುಗಳ ಪ್ರಾಪ್ತಿಯಾಗತ್ತೆ, ಸ್ವರೂಪೋದ್ಧಾರಕ ಗುರುಗಳು. ಅವರೇನು ಹೇಳ್ಕೊಡ್ತಾರೆ, ನಿನ್ನ ಬಿಂಬನಾದ ಶ್ರೀಹರಿ ಯಾರು ಅಂತ ಎಂಬುವಂತಹ ಆ ಒಂದು ರೂಪದ ಒಂದು ಉಪದೇಶ ಮಾಡಿದಾಗ ನಮಗೆ ಹರಿಮಾಶ್ರಯೇತ. ಹರಿ ಅಂದರೆ ನಮ್ಮ ಬಿಂಬ ರೂಪದ ಹೆಸರು. ಆ ಹರಿ ಎಂಬುವಂತಹ ನಮ್ಮ ಬಿಂಬನ ಚಿಂತನೆ ಯಾವಾಗ ಬರುತ್ತೆ, ಯಾವಾಗ ನಮಗೆ ಆ ಬಿಂಬನ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಅಂದರೆ ಸ್ವರೂಪೋದ್ಧಾರಕ ಗುರುಗಳು ನಮಗೆ ಉಪದೇಶ ಮಾಡಿದಾಗ. ಆದ್ದರಿಂದ ನಾವು ಯಾಕೆ ಸಜ್ಜನರು ಎಂಬುವಂತಹ ಆ ಒಂದು ವನಕ್ಕೆ ಹೋಗಬೇಕಂದ್ರೆ ನಮಗೆ ಸ್ವರೂಪೋದ್ಧಾರ ಮಾಡ್ತಾರೆ, ಆ ಬಿಂಬನಾದ ಶ್ರೀಹರಿ ದರ್ಶನಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾರೆ. ಆದ್ದರಿಂದ ಸಜ್ಜನರ ಸಂಘ ಎಂಬುವಂತಹ ವನಕ್ಕೆ ಹೋದಾಗ ಶಾಸ್ತ್ರ ಎಂಬುವಂತಹ ವನದ ಉಪದೇಶವನ್ನ ಮಾಡಿ, ಹಾಗೂ ನಮ್ಮ ಬಿಂಬನಾದ ಹರಿ ಎಂಬುವಂತಹ ಒಂದು ದಿವ್ಯವಾದ ಫಲವನ್ನು ಕೊಡುತ್ತಾರೆ. ಹಾಗೂ ವಾಯುದೇವರ ಆವಿರ್ಭಾವ, ಮಧ್ವಶಾಸ್ತ್ರದ ಆವಿರ್ಭಾವದ ಮೂಲಕವಾಗಿ ಆ ಒಂದು ಫಲ ಕೊಡ್ತಾರೆ. ಆದ್ದರಿಂದ ವನ ಎಂಬುವಂತಹ ಸಜ್ಜನರ ಸಹವಾಸಕ್ಕೆ ಹೋಗಿ, ವನ ಎಂಬುವಂತಹ ಶಾಸ್ತ್ರ ಎಂಬುವಂತಹ ವನದಲ್ಲಿ ನಾವು ಸಂಚರಿಸಿ ವಾಯುದೇವರ ಆವಿರ್ಭಾವ ಅಂದರೆ ಮಧ್ವಶಾಸ್ತ್ರದ ಜ್ಞಾನವನ್ನು ಪಡೆದುಕೊಂಡು ಹರಿಮಾಶ್ರಯೇತ, ಹರಿಯನ್ನ ಆಶ್ರಯಿಸೋಣ ಅಂತ ದಿವ್ಯವಾದ ಪ್ರಾರ್ಥನೆಯನ್ನು ನಾವು ವಾಯುದೇವರಲ್ಲಿ ಇಲ್ಲಿ ಮಾಡಿಕೊಳ್ಳೋಣ. ಅಂಜನಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ದಿವ್ಯವಾದ ಗರುಡದೇವರು. ಎಂತಹ ಗರುಡದೇವರು? ಖಗರಾಜ. ಆ ಒಂದು ಆಕಾಶದಲ್ಲಿ ಸಂಚರಿಸುವಂತಹ ಎಲ್ಲ ಪ್ರಾಣಿಗಳಿಗೆ, ಆ ಎಲ್ಲ ಪಕ್ಷಿಗಳಿಗೆ ರಾಜನಾಗಿರುವಂತಹ ಆ ಒಂದು ಗರುಡ ಪಕ್ಷಿ, ನಮ್ಮ ಗರುಡ ಪಕ್ಷಿಗೆ ರಾಜರಾಗಿರುವಂತಹ ಗರುಡದೇವರ ಮೇಲೆ ಕೂತಂತಹ ಪರಮಾತ್ಮ. ಅವನ ದಿವ್ಯವಾದ ಎಷ್ಟು ಪರಮಾತ್ಮನ ಮೇಲೆ ಆ ಗರುಡದೇವರ ಎಷ್ಟು ಕಾರುಣ್ಯ. ಸುಪರ್ಣಾಂಸಗ, 2 ರೆಕ್ಕೆಗಳು, ಜ್ಞಾನಭಕ್ತಿ ಎಂಬುವಂತಹ ರೆಕ್ಕೆಯಿಂದ 11 ಇಂದ್ರಿಯಗಳಿಂದ ಪರಮಾತ್ಮನನ್ನು ಸ್ತುತಿ ಮಾಡ್ತಿದ್ದಾರೆ. ಅಂತಹ ಪರಮಾತ್ಮನ ಎಷ್ಟು ವೈಭವ ಅಂತ ನಮ್ಮ ತಲೆಯಲ್ಲಿ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ರಾಜರು ಹೇಳ್ತಾರೆ, ಸಿರಿದೇವಿ ಆವನಿಗೆ ಅರಸಿ ಸುರಗುರು ವಿರಿಂಚಿ ಪವನರು ಅವನ ಕುಮಾರರು ಉರಗಾಧಿಪ ಅವನ ಮಂಚ, ಅವನ ಶೇಷದೇವರೇ ಅವನ ಮಂಚ, ಪಿಹಗೇಶ್ವರನಾವನ ವಾಹನ, ಪಕ್ಷಿಗಳಿಗೆ ರಾಜನಾಗಿರುವಂತಹ ಗರುಡದೇವರ ಅವನಿಗೆ ವಾಹನ. ಪುರಹರ, ನಮ್ಮ ರುದ್ರದೇವರು ಅವನ ಉಂಗುಟ ನೀರ ಪೊತ್ತ, ಗಂಗೆಯನ್ನು ತಲೆಯಲ್ಲಿ ಧಾರಣೆ ಮಾಡಿದ ಪರಮಾತ್ಮನ ಪಾದದ ತುದಿಯಿಂದ ಬಂದಿರುವಂತಹ ನೀರನ್ನು ತಲೆ ಮೇಲೆ ಧರಿಸಿದರು ರುದ್ರದೇವರು. ನಿರ್ಜರಪತಿ, ಅವನ ಚರಣ ಸೇವಕ, ಇಂದ್ರಾದಿ ದೇವತೆಗಳು ಅವರ ಚರಣ ಸೇವಕರು. ಸುರರೊಳಗೆ ಆ ಹಯವದನಿಗಿನ್ನಾರು, ಹಯವದನೂಪಿ ಪರಮಾತ್ಮನಿಗಿಂತ ಸರಿಯೆಂದು ಸುರುವೆನೆಯ, ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ. ಅಂತಹ ದಿವ್ಯವಾದ ಪರಮಾತ್ಮನ ವೈಭವ. ಸದಾಕಾಲ ಗರುಡಸ್ಥನಾಗಿ ಎಲ್ಲಿ ಭಕ್ತರು ಕರೆಯುತ್ತಾರೋ ಅದೇ ಕ್ಷಣಕ್ಕೆ ಅರ್ಧ ಕ್ಷಣ ಅಧಗಲಿಗೆಯನ್ನು ಬಿಟ್ಟಗಲನು ರಮಾಧವನು, ಕೇಳಿದ ಕ್ಷಣದಲ್ಲಿ ಬಂದು ಭಕ್ತರನ್ನ ರಕ್ಷಿಸುವಂತಹ ಆ ಒಂದು ಪರಮಾತ್ಮ ಗರುಡ ಸಮೇತನಾಗಿ ಸದಾಕಾಲ ಬರ್ತಾನೆ. ನಾವು ಗಜೇಂದ್ರ ಮೋಕ್ಷದಲ್ಲೂ ನಾವು ನೋಡ್ತೇವೆ, ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕ್ರನ ಬಾಯ ಅಂತ ನಮ್ಮ ಗೋಪಾಲದಾಸರು ಹೇಳ್ತಾರೆ. ಅಂದರೆ ಪರಮಾತ್ಮ ಲಕ್ಷ್ಮೀದೇವಿಗೂ ಹೇಳಿಲ್ಲ ಆ ಗಜರಾಜ ಪರಮಾತ್ಮನಲ್ಲಿ ಶರಣಾಗತನಾದಾಗ. ಆದರೆ ಗರುಡಸ್ಥನಾಗಿ ಕಾಯ್ತಿದ್ದ, ಗರುಡದೇವರ ಸಮೇತನಾಗಿ ಬಂದು ಪರಮಾತ್ಮ ಸದಾಕಾಲ ಭಕ್ತರನ್ನ ರಕ್ಷಿಸ್ತಾನೆ. ಅಂತಹ ದಿವ್ಯವಾದ ಗರುಡಾದ್ರಿ ನಿವಾಸನಾಗಿರುವಂತಹ ಗರುಡದೇವರು, ಅವರಂತರ್ಗತ ಭಾವಿಸ್ಥ ನಮ್ಮ ಪರಮಾತ್ಮನನ್ನ ವಿಶೇಷವಾಗಿ ಪ್ರಾರ್ಥಿಸೋಣ. ಗರುಡಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ನಾವು ನಮ್ಮ ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ.
ಎಂತಹ ವೃಷಭಾದ್ರಿ ಅಂದರೆ ವೃಷಭಾಸುರ ಇಲ್ಲಿ ಸದಾಕಾಲ ತಪಸ್ಸನ್ನು ಮಾಡಿದಾಗ ತಾನು ತನ್ನ ಶಿರಸ್ಸನ್ನೇ ಆಹುತಿಯಾಗಿ ಕೊಟ್ಟಂತಹ ಒಂದು ಪ್ರದೇಶ, ಅದಕ್ಕೆ ಒಲಿದು ಪರಮಾತ್ಮ ಬಂದಾಗ ತಾನು ಮಾಡಿದ ದುಷ್ಕರ್ಮಗಳಿಗೆ ಆ ಕ್ಷಣದಲ್ಲಿ ಸರಿಯಾದ ಬುದ್ಧಿಯನ್ನು ಕೊಡದೆ ತಾನು ಯುದ್ಧಭಿಕ್ಷೆಯನ್ನು ಕೇಳುವ ಹಾಗೆ ಮಾಡಿಕೊಡ್ತಾನೆ. ಆದರೂ ಕೂಡ ತಾನು ಯುದ್ಧದಲ್ಲಿ ಸೋತು ಪರಮಾತ್ಮನಲ್ಲಿ ಪೂರ್ಣ ಶರಣಾಗತನಾಗ್ತಾನೆ. ಆ ಸಮಯದಲ್ಲಿ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡಿ ಈ ಪರ್ವತಕ್ಕೆ ನಿನ್ನ ಹೆಸರು ಬರಲಿ, ವೃಷಭಾದ್ರಿ ಪರ್ವತವಾಗಲಿ ಅಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಪರಮಾತ್ಮ ಒಂದು ನೈರ್ಘಣ್ಯ ಒಂದು ಶುದ್ಧವಾಗಿರುವಂತಹ ಭಕ್ತಿಗೆ ಒಲಿಯುತ್ತಾನೆ ಎಂಬುವಂತಹ ಉದಾಹರಣೆ ಈ ಒಂದು ಪರ್ವತ. ಆದ್ದರಿಂದ ನಾವು ಪರಮಾತ್ಮನಲ್ಲಿ ನಾವು ಶುದ್ಧವಾದ ಭಕ್ತಿಯನ್ನು ಮಾಡಬೇಕು. ಪೂರ್ಣ ಶರಣಾಗತ ಬುದ್ಧಿ ಈ ಒಂದು ವೃಷಭಾದ್ರಿ ಪರ್ವತದ ಸಂಗತಿಯಿಂದ ನಾವು ಕಲಿದುಕೊಳ್ಳೋಣ. ಆದ್ದರಿಂದ ವೃಷಭಾದ್ರಿ ನಿವಾಸ ಗೋವಿಂದ ಗೋವಿಂದ. ಕೊನೆಯದಾಗಿ ನಾವು ನಮ್ಮ ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ದಿವ್ಯವಾದ ಆನಂದ ಸ್ವರೂಪನಾದ ಪರಮಾತ್ಮ, ಮೋಕ್ಷಾನಂದವನ್ನು ಕೊಡುವಂತಹ ಪರಮಾತ್ಮ, ಸದೃಶವಾಗಿರುವಂತಹ ತನ್ನ ನಾಮಸ್ಮರಣೆ ಎಂಬುವಂತಹ ಆನಂದವನ್ನು ಕೊಡುವಂತಹ ಪರಮಾತ್ಮ. ನಿನ್ನ ಹೊರೆತು ಎನಗನ್ಯರಿಂದೇನಯ್ಯ, ನಿನ್ನ ಸ್ತುತಿಪ ಸುಖ ಕೆಣೆಗಾಣೆ ಶ್ರೀನಿವಾಸ ದಯಾನಿಧೆ. ಗುರು ಶ್ರೀಶ ವಿಠಲರು ಹೇಳುವಂತಹ ಮಾತು, ನನಗೆ ಇನ್ಯಾರಿಂದ ಏನೂ ಬೇಕಿಲ್ಲ, ನಿನ್ನ ಸ್ತುತಿ ಮಾಡುವಂತಹ ಸುಖ ಅಷ್ಟೇ ಸಾಕು ನನಗೆ, ಅದಕ್ಕಿಂತ ಇನ್ಯಾವ ಸುಖ ನನಗೆ ಬೇಕಿಲ್ಲ ಅಂತ ಅವರೇ ಹೇಳ್ತಾರೆ. ಅದೇ ರೀತಿಯಾಗಿ ನಿನ್ನ ನಾಮಸ್ಮರಣೆ ಮಾಡುವಂತಹ ದಿವ್ಯವಾದ ಸುಖ ನನಗೆ ಕರುಣಿಸು ಪರಮಾತ್ಮ ಅಂತ ನಾವು ವಿಶೇಷವಾಗಿ ಶ್ರೀನಿವಾಸನಲ್ಲಿ ಪ್ರಾರ್ಥಿಸೋಣ. ಆನಂದಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಆನಂದಾದ್ರಿ ಪರ್ವತವನ್ನು ಏರುತ್ತಾ ನಮ್ಮ ಬೇಡಿ ಆಂಜನೇಯನನ್ನು ನೋಡುತ್ತಿದ್ದೇವೆ. ಬೇಡಿ ಆಂಜನೇಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಗುರುಗಳಾಗಿ ಅನಂತ ಜನ್ಮಕ್ಕೆ ನೀನೇ ಗುರು ಎಂಬ ಜ್ಞಾನವೇ ಕೊಡು ಜಿಯ ಅಂತ ನಾವು ಪ್ರಾರ್ಥಿಸಿ, ನಿಮ್ಮ ಅಂತರ್ಗತನಾಗಿರುವಂತಹ ಪ್ರಭುವಾಗಿರುವಂತಹ ರಾಮಚಂದ್ರ ದೇವರ ದರ್ಶನಾರ್ಥವಾಗಿ ಶ್ರೀನಿವಾಸನೇ ರಾಮಚಂದ್ರ, ರಾಮಚಂದ್ರನೇ ಶ್ರೀನಿವಾಸ, ಕೃಷ್ಣನೇ ಶ್ರೀನಿವಾಸ, ಕೃಷ್ಣನೇ ರಾಮಚಂದ್ರ, ಎಲ್ಲ ರೂಪಗಳು ಒಂದೇ. ಅದೇ ರೀತಿಯಾಗಿ ನಿನ್ನ ಪ್ರಭುವಾಗಿರುವಂತಹ ರಾಮಚಂದ್ರನ ದರ್ಶನಾರ್ಥವಾಗಿ ನಾವು ಬಂದಿದ್ದೇವೆ, ಅನುಗ್ರಹ ಮಾಡುವಂತ ಕೇಳಿದಾಗ ಆ ಹನುಮಂತ ದೇವರು ಅನುಗ್ರಹ ಮಾಡುತ್ತಿದ್ದಾರೆ. ನಾವು ಮುಂದೆ ಬೆಟ್ಟವನ್ನು ಏರುತ್ತಾ ಪರಮಾತ್ಮನ ದಿವ್ಯವಾದ ಕಾರುಣ್ಯವನ್ನು ನೆನೆಸ್ಕೊಳ್ತಿದ್ದೇವೆ. ಎಂತಹ ಶ್ರೀನಿವಾಸ ದೇವರ ದರ್ಶನಾರ್ಥವಾಗಿ ನಾವು ಹೋಗಿದ್ದೇವೆ ಅಂದರೆ, ಚಂಡ ವಿಕ್ರಮ ಚಕ್ರ ಶಂಖವ ತೋಂಡಮಾನ ನೃಪಾಲಗಿತ್ತನು ಭಾಂಡಕಾರಕ ಭೀಮನ ಮೃದಾಭರಣ ಗಲಿಗೊಳಿದ ಮಂಡೆ ಒಡೆದಾಕಾಶರಾಯನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡನೆನಿಸಿದ ಗಹನ ಮಹಿಮ ಗದಾಬ್ಜಧರ ಪಾಣಿ. ದಿವ್ಯವಾದ ಸ್ತೋತ್ರ ನಮ್ಮ ಜಗನ್ನಾಥದಾಸರು ಮಾಡ್ತಾರೆ. ಚಂಡ ವಿಕ್ರಮ ಪೌರುಷಶಾಲಿ ಉಳ್ಳಂತಹ ಪರಮಾತ್ಮ, ಚಕ್ರ ಶಂಖವ ತೋಂಡಮಾನ ನೃಪಾಲಗಿತ್ತನು, ಆಕಾಶರಾಜನ ತಮ್ಮ ನಮ್ಮ ತೋಂಡಮಾನ ರಾಜರು. ಅವರು ಯುದ್ಧದಲ್ಲಿ ಒಮ್ಮೆ ಪರಮಾತ್ಮನಲ್ಲಿ ಶರಣಾಗತರಾದಾಗ ಶ್ರೀನಿವಾಸ ಏನ್ ಮಾಡ್ತಾನಂದ್ರೆ, ಸಾಕ್ಷಾತ್ ತನ್ನ ಶಂಖ ಚಕ್ರಾದಿಗಳನ್ನ ಕೊಟ್ಟು ಅವನಿಗೆ ರಕ್ಷಣೆ ಮಾಡ್ತಾರೆ. ಅಂದ್ರೆ ತೋಂಡಮಾನ ರಾಜನಿಗೆ ಯುದ್ಧದಲ್ಲಿ ಆಯುಧಗಳು ಬೇಕು ಅಂತ ಪರಮಾತ್ಮ ತನ್ನ ಸುದರ್ಶನ ಚಕ್ರ ಶಂಖಾದಿಗಳನ್ನ ಕೊಟ್ಟು ಅವನಿಗೆ ರಕ್ಷಣೆ ಮಾಡ್ತಾನೆ. ಅಷ್ಟು ಕರುಣಾಳು ಪರಮಾತ್ಮ. ಎಂತಹ ಪರಮಾತ್ಮ ಅಂದ್ರೆ, ಭಾಂಡಕಾರಕ ಭೀಮನ ಮೃದಾಭರಣಗಳಿಗೊಲಿದ. ಭೀಮ ಎಂಬುವಂತಹ ಒಬ್ಬ ಭಕ್ತನಿದ್ದ ಆ ತಿರುಮಲ ಕ್ಷೇತ್ರದಲ್ಲಿ. ಪರಮಾತ್ಮ ಎಲ್ಲ ಬಂದು ಇವೆಲ್ಲ ವೃತ್ತಾಂತ ಕಲ್ಯಾಣವಾಗಿ ಇನ್ನು ದೇವಸ್ಥಾನ ಆಗಿಲ್ಲ, ಆದರೆ ಪರಮಾತ್ಮ ಬಂದು ನೆಲೆ ನಿಲ್ತಿದ್ದಾನೆ. ಭೀಮ ಎಂಬುವಂತಹ ಭಾಂಡಕಾರಕ ಅಂದರೆ ಮಣ್ಣಿನ ಒಂದು ಪಾತ್ರೆಗಳನ್ನು ಮಾಡುವಂತಹ ವ್ಯಕ್ತಿ. ತಾನು ಮೃದಾಭರಣ ಅಂದರೆ ಆ ಮಣ್ಣಿನ ಒಂದು ಪಾತ್ರೆಯ, ಬರೀ ಪಾತ್ರೆ ಅಲ್ಲ, ಪಾತ್ರೆಯ ಒಂದು ತುದಿ, ಒಂದು ಚೂರು, ಅದರಲ್ಲಿ ಗಂಜಿಯನ್ನಿಟ್ಟು ಸದಾಕಾಲ ನೈವೇದ್ಯ ಮಾಡ್ತಿದ್ದ ಪರಮಾತ್ಮನಿಗೆ. ಅದಕ್ಕೆ ತಕ್ಕಂತೆ ಅಷ್ಟು ಪರಮಾತ್ಮನ ಅವರ ಮೇಲೆ ಎಷ್ಟು ಕಾರುಣ್ಯ ಮಾಡಿದ ಅಂದರೆ, ಆ ಒಂದು ಭಕ್ತಿಗೆ ಇವತ್ತಿಗೂ ಕೂಡ ತಿರುಮಲದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿಲ್ವೋ ಇಲ್ಲೋ, ಅಲ್ಲಿ ನಡೆಯುವಂತಹ ಎಲ್ಲ ನೈವೇದ್ಯ ಪೂಜಾದಿಗಳು ಭೋಗ ಶ್ರೀನಿವಾಸ ಅಂತ ಬೆಳ್ಳಿಯ ಶ್ರೀನಿವಾಸ ಪ್ರತಿಮೆ, ನಮ್ಮ ವಿಜಯನಗರದ ರಾಣಿ ಮಾಡಿಸಿಕೊಂಡಂತಹ ಒಂದು ಪ್ರತಿಮೆ, ಅದಕ್ಕೆ ಮಾಡ್ತಾರೆ. ಅಂದರೆ ಉತ್ಸವ ವಿಗ್ರಹಕ್ಕೆ, ಮೂಲ ವಿರಾಟ್ ಅಂದರೆ ಪರಮಾತ್ಮನ ದಿವ್ಯ ಸ್ವರೂಪಕ್ಕೆ, ಅಂದರೆ ಮೂಲ ಪ್ರತಿಮೆಗೆ ಯಾವ ನೈವೇದ್ಯವೂ ನಡೆಯೋದಿಲ್ಲ. ಎರಡು ವಸ್ತುವನ್ನು ಬಿಟ್ಟು, ಒಂದು ಈ ಗಂಜಿ ಅಂದರೆ ಆ ಮಣ್ಣಿನ ಪಾತ್ರೆಯಲ್ಲೇ ದಿನಾಗಲೂ ಗಂಜಿಯನ್ನಿಟ್ಟು ಆ ಮೂಲ ವಿರಾಟನಿಗೆ ನೈವೇದ್ಯ ಮಾಡ್ತಾರೆ. ಅಂದರೆ ಪರಮಾತ್ಮನಿಗೆ ಅದೇ ಬೇಕು ಅಂತ, ಅಂದರೆ ಇನ್ಯಾವ ನೈವೇದ್ಯವೂ ಬೇಕಿಲ್ಲ ಆ ಶ್ರೀನಿವಾಸ ದೇವರಿಗೆ. ಇಂತಹ ಭಕ್ತ ಮಾಡಿದಂತಹ ಆ ಒಂದು ತಪಸ್ಸಿಗೆ ಒಲಿದಂತಹ ಪರಮಾತ್ಮ ಇವತ್ತಿಗೂ ಕೂಡ ಆ ತಿರುಪತಿಯಲ್ಲಿ ಆ ಮೂಲ ವಿರಾಟ್ ಆ ಗರ್ಭಗುಡಿಯಲ್ಲಿ ಒಳಗೆ ತಗೊಂಡು ಹೋಗುವಂತಹ ಒಂದೇ ನೈವೇದ್ಯ ಅಂದರೆ ಈ ಒಂದು ಗಂಜಿ ಮಣ್ಣಿನ ಪಾತ್ರೆಯಲ್ಲಿ. ಅಷ್ಟು ಪರಮಾತ್ಮನ ಕಾರುಣ್ಯ ಭಕ್ತರ ಮೇಲೆ. ಮಂಡೆ ಒಡೆದ ಆಕಾಶ, ಆ ಮಂಡೆ ಒಡೆದ ಆ ಗೋಪಾಲಕನನ್ನು ಕೂಡ ತಾನು ಆ ಶ್ರೀನಿವಾಸ ಕಲ್ಯಾಣ ಸಮಯದಲ್ಲಿ ಬ್ರಹ್ಮದೇವರು ಆಕಳಾಗಿ ಬಂದಾಗ ಆ ಆಕಳ ಮೇಲೆ ಕೈ ಮಾಡಿದಂತಹ ಗೋಪಾಲಕ
ಬ್ರಹ್ಮದೇವರ ತಲೆ ಮೇಲೆ ಒಂದು ಕೈ ಮಾಡಿದಾಗ ಪರಮಾತ್ಮನೇ ಬಂದು ಆ ಒಂದು ಪೆಟ್ಟನ್ನು ತಗೋತಾನೆ. ಅಂತಹ ಭಕ್ತನಿಗೂ ಕೂಡ ಅನುಗ್ರಹ ಮಾಡಿ ಆ ಭಕ್ತನಿಗೆ ಪಿಶಾಚ ಜನ್ಮ ಬಂದರು ಪ್ರತಿ ಶುಕ್ರವಾರ ಆ ಭಕ್ತನ ಪಿಶಾಚ ಜನ್ಮ ನಾಶ ಆಗಲಿ ಅಂತ ದೇವಸ್ಥಾನದಲ್ಲಿ ತಾವು ನೋಡಬಹುದು. ಒಂದು ಕಂಬದಲ್ಲಿ ಆ ಪಿಶಾಚಿಯ ಒಂದು ಪ್ರತೀಕವಿದೆ. ಪ್ರತಿ ಶುಕ್ರವಾರ ಶ್ರೀನಿವಾಸನ ತಲೆ ಮೇಲೆ ಒಂದು ದಿವ್ಯವಾದ ಕಿರೀಟವನ್ನು ಇಡ್ತಾರೆ. ಶುಕ್ರವಾರ ಸಾಯಂಕಾಲ ಮಾತ್ರ, ಒಂದೇ ಗಳಿಗೆಗೆ. ಆ ಸಮಯದಲ್ಲಿ ಆ ಪಿಶಾಚಿಗೆ ಪಿಶಾಚಿ ಜನ್ಮ ಮೋಕ್ಷ, ಜನ್ಮದಿಂದ ಮೋಕ್ಷ ಬಂದು ಆ ಪಿಶಾಚಿ ಸಂಚಾರ ಮಾಡುತ್ತೆ ಪರಮಾತ್ಮನ ದರ್ಶನಾರ್ಥವಾಗಿ. ಅಂದರೆ ಪರಮಾತ್ಮ ತನ್ನ ಮೇಲೆ ಕೈ ಮಾಡಿದಂತಹ ಭಕ್ತನಿಗೂ ಕೂಡ ರಕ್ಷಣೆ ಮಾಡ್ತಾನೆ. ಆಕಾಶರಾಜನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡ ನೆನೆಸಿದ ಪರಮಾತ್ಮ ಕೊರಬಂಜಿಯಾಗಿ ಕೂಡ ಬರ್ತಾನೆ ಶ್ರೀನಿವಾಸ ಕಲ್ಯಾಣ ಸಮಯದಲ್ಲಿ. ತಾನು ಬಂದು ಆ ಆಕಾಶರಾಜನ ಹೆಂಡತಿಯೊಂದಿಗೆ ಹೇಳಿ, ಆ ಆಕಾಶರಾಜ ಹೆಂಡತಿಯನ್ನ ಅವಳ ನುಡಿಗೆ ಹೇಳಿ, ಈ ನಿನ್ನ ಮಗಳನ್ನ ಪರಮಾತ್ಮನಿಗೆ ಶ್ರೀನಿವಾಸನಿಗೆ ಕೊಟ್ಟಾಗ ಅವಾಗ ಶ್ರೀನಿವಾಸ ಬರ್ತಾನೆ. ಅವಾಗ ಆ ತೋಂಡಮಾನನ ಹೆಂಡತಿ ಬಂದು ಕೇಳ್ಕೊಳ್ತಾಳೆ ಪರಮಾತ್ಮನಲ್ಲಿ, ನೀನು ನನ್ನ ಮಗಳಿಗೆ ಗಂಡನಾಗಬೇಕು ಅಂತ. ಅದೇ ಶ್ರೀನಿವಾಸ 2 ಗಂಟೆಗಳ ಹಿಂದೆಯಲ್ಲಿ ಕೊರವಂಜಿಯಾಗಿ ಬಂದು ಹೇಳಿ ಬರುತ್ತಲ್ವಾ, ನಾನೇ ಬರ್ತೀನಿ ಇದಾಗಿ ಅಂತ. ಆದರೆ ಪರಮಾತ್ಮನ ಚರ್ಯೆ ಎಷ್ಟು ಅಂದರೆ, ಹೇಳಲಿಲ್ಲ ನೀನು ಮದುವೆ ಮಾಡ್ಕೊಳ್ಳೇಬೇಕು ಅಂತ. ಅವಳಿಗೆ ಆ ಚಿತ್ತವನ್ನ ಕೊಟ್ಟು ಆಕೆ ಬಂದು ಶ್ರೀನಿವಾಸನಲ್ಲಿ ಕೇಳ್ಕೊಳ್ತಾಳೆ. ಆವಾಗ ಪರಮಾತ್ಮನನ್ನು ಕೂಡ ಖುಷಿಯಾಗಿ ಒಪ್ಕೋತಾನೆ. ಅಂದರೆ ಪರಮಾತ್ಮ ತನ್ನ ಭಕ್ತರಿಗೆ ಆ ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ. ಅವರು ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುವಂತಹ ಒಂದು ಆ ಚರ್ಯೆಯನ್ನು ಮಾಡಿಸಿ ಆ ಒಂದು ಮಹಿಮೆಯನ್ನ ಅವರಿಗೆ ಅನುಗ್ರಹ ಮಾಡಬೇಕು, ಆ ಫಲ ಬರಬೇಕು. ನಾವು ಕೊಡ್ತೀವಿ ಅಂತ ಹೇಳ್ತೀವಲ್ವಾ, ಅದು ದಾನ ಆಗತ್ತೆ. ಆ ಕನ್ಯಾದಾನದ ಫಲ ಬರಬೇಕಲ್ವ ಅವಳಿಗೆ. ಆದ್ದರಿಂದ ಪರಮಾತ್ಮ ವಿಶೇಷವಾಗಿ ಈ ಒಂದು ಚರ್ಯೆಯನ್ನು ಮಾಡ್ತಾನೆ ಶ್ರೀನಿವಾಸ ರೂಪದಲ್ಲಿ. ಅಂತಹ ದಿವ್ಯವಾದ ಶ್ರೀನಿವಾಸನ ದರ್ಶನಾರ್ಥವಾಗಿ ನಾವು ಬೆಟ್ಟವನ್ನು ಏರಿದ್ದೇವೆ. ನಾವೆಲ್ಲ 4 ಮಾಡಬೀದಿಗಳನ್ನು ಪ್ರದಕ್ಷಿಣೆ ಬಂದು ಪೂರ್ವ ಮಾಡಬೀದಿಯಲ್ಲಿ ಬಂದಿದ್ದೇವೆ. ಮೋಕ್ಷಕ್ಕೆ ಸಾದೃಶವಾಗಿರುವಂತಹದ್ದು ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ನಾವು ಸಂಕಲ್ಪಪೂರ್ವವಾಗಿ ಸ್ನಾನ ಮಾಡುತ್ತಿದ್ದೇವೆ. ಅದರ ಪಕ್ಕದಲ್ಲಿರುವಂತಹ ವ್ಯಾಸರಾಜರ ಆಹ್ನಿಕ ಮಂಟಪಕ್ಕೆ ಬಂದು ನಮಸ್ಕರಿಸುತ್ತಿದ್ದೇವೆ. ಅಲ್ಲಿರುವಂತಹ ಭೂವರಾಹ ದೇವರ ದರ್ಶನವನ್ನು ಮಾಡಿಕೊಂಡು ನಮ್ಮಲ್ಲಿರುವಂತಹ ಲೌಕಿಕದ ಆಸೆ ಹಿರಣ್ಯಾಕ್ಷ, ಆ ಹಿರಣ್ಯಾಕ್ಷ ದೈತ್ಯ ನಮ್ಮಲ್ಲೂ ಕೂಡ ಸಂಹಾರ ಮಾಡಿ ಲೋಕದ ಮೇಲಿರುವಂತಹ ಆ ಅಭಿಮಾನವನ್ನು ನಾಶ ಮಾಡುವಂತ ನಾವು ಆ ಭೂವರಾಹರೂಪಿ ಪರಮಾತ್ಮನನ್ನ ಪ್ರಾರ್ಥಿಸಿ ನಾವು ಮಹಾದ್ವಾರಕ್ಕೆ ನಾವು ಬಂದಿದ್ದೇವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪದಂತಿರುವ ಮೊದಲೇ ಆ ಹಿತ್ತಾಳೆ ಬಾಗಲನ್ನು ದಾಟಿ ಧ್ವಜಸ್ತಂಭ ಬಳಿರು ಪೀಠವನ್ನು ದಾಟಿ ಅನಿರುದ್ಧ ದೇಹಕ್ಕೆ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಲನ್ನು ದಾಟಿದ್ದೇವೆ. ಎಡಗಡೆ ವರದರಾಜ ದೇವರು, ಬಲಗಡೆಗೆ ಯೋಗ ನರಸಿಂಹ ದೇವರಿಗೆ ನಾವು ವಿಶೇಷವಾಗಿ ನಮಸ್ಕರಿಸಿ ಲಿಂಗದೇಹಕ್ಕೆ ಪ್ರತಿರೂಪದಂತಿರುವ ಆ ಚಿನ್ನದ ಬಾಗಿಲನ್ನು ದಾಟುತ್ತಿದ್ದೇವೆ. ಅಲ್ಲಿ ಗರುಡ ದೇವರು ಜಯ ವಿಜಯರಿಗೆ ವಿಶೇಷವಾಗಿ ನಮಸ್ಕರಿಸಿ ನಾವು 3 ಆವರಣವನ್ನು ದಾಟುತ್ತಿದ್ದೇವೆ. ತಮೋಗುಣಕ್ಕೆ ಪ್ರತಿರೂಪದಂತಿರುವ ಮೊದಲೇ ಆವರಣವನ್ನು ದಾಟಿ, ರಜೋಗುಣಕ್ಕೆ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ, ಸತ್ವಗುಣಕ್ಕೆ ಪ್ರತಿರೂಪದಂತಿರುವ ಆ 3ನೇ ಆವರಣವನ್ನು ದಾಟಿ ನಾವು ಸ್ವರೂಪ ದೇಹಕ್ಕೆ ಪ್ರತಿರೂಪದಂತಿರುವ ಆ ಗರ್ಭಗುಡಿಯ ಮುಂದೆ ಬಂದು ನಿಂತಿದ್ದೇವೆ. ಅಲ್ಲಿ ಕಾಣಿಸುವಂತಹ ದಿವ್ಯವಾದ ದೃಶ್ಯ 11 ಅಡಿ ಎತ್ತರದಲ್ಲಿರುವಂತಹ ಬಾಲಕ ಸ್ವರೂಪ. ತಮ್ಮೆಲ್ಲರಿಗೂ ಬೆಳಗಿನ ಕಾಲದಲ್ಲಿ ಆ ಶ್ರೀನಿವಾಸ ಬಾಲಕ ಸ್ವರೂಪದಲ್ಲಿರ್ತಾನೆ. ಮಧ್ಯಾಹ್ನ ಕಾಲದಲ್ಲಿ ಯೌವನಾಕಾರ, ಸಾಯಂಕಾಲದಲ್ಲಿ ಮುದುಕನಾಕಾರದಲ್ಲಿರುವಂತಹ ದಿವ್ಯವಾದ ನಮ್ಮ ಬಿಂಬನಾದ ಶ್ರೀಹರಿ ಶಿಲಾಮಯ ಪ್ರತಿಮೆಯ ರೂಪದಲ್ಲಿ ಇದ್ದಾನೆ. ಜ್ಞಾನಿಗಳಿಗೆ ತಮ್ಮ ಬಿಂಬನೇ ಈ ರೀತಿಯಾಗಿ ಬಂದು ನಿಂತಿದ್ದಾನೆ ಎಂಬುವಂತಹ ಚಿಂತನೆ ನಮ್ಮೆಲ್ಲರಿಗೂ ಅಷ್ಟು ಸಾಧನೆ ಆಗಲಿಲ್ಲ. ಆದರೆ ನಮಗೆ ಪರಮಾತ್ಮನೇ ಬಂದು ನಿಂತಿದ್ದಾನೆ ಎಂಬುವಂತಹ ದೃಢವಾದ ಭಕ್ತಿ ನಮ್ಮಲ್ಲಿ. ಆ ದಿವ್ಯವಾದ ಸ್ವರೂಪವನ್ನು ನೋಡುತ್ತಿದ್ದೇವೆ. ಕಣ್ಣಿನಲ್ಲಿ ಆನಂದ ಭಾಷ್ಪ ಅಂತ ದಿವ್ಯವಾದ ರೂಪವನ್ನು ನೋಡುತ್ತಿದ್ದೇವೆ. ಯಾವ ಮಾತುಗಳು ಬರುತ್ತಿಲ್ಲ ಅಂತಹ ಪರಮಾತ್ಮನ ಅಪಾದಮೌಳಿ ಪರ್ಯವಂತವಾಗಿ ನಾವು ನೋಡುತ್ತಿದ್ದೇವೆ. ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ದಿವ್ಯವಾದ ಪರಮಾತ್ಮನ ಪಾದ. ಈ ಪಾದದ ಮೇಲಿರುವಂತಹ ಒಂದು ನಖದ ತುದಿಯಲ್ಲಿರುವಂತಹ ಒಂದು ಧೂಳಿನ ಕಣದ ಮಹಿಮೆ ಲಕ್ಷ್ಮೀದೇವಿಯಗೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಎಣಿಸಿದರೂ ಸದಾಕಾಲ ಅದರ ಮಹಿಮೆಯೇ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಪರಮಾತ್ಮನ ದಿವ್ಯವಾದ ಸ್ವರೂಪದ ಮಹಿಮೆ ಏನು ಹೇಳಬಲ್ಲೆ? ನಖಗಳನ್ನು ನೋಡುತ್ತಿದ್ದೇವೆ, ಪಾದವನ್ನು ನೋಡುತ್ತಿದ್ದೇವೆ, ಟೊಂಕಾದಿಗಳು, ಪೀತಾಂಬರವನ್ನುಟ್ಟು ತಾನು ವಿಶೇಷವಾಗಿ ಶೋಭಿಸುತ್ತಿದ್ದಾನೆ ನಮ್ಮ ಶ್ರೀನಿವಾಸ. ಕಟಿಸೂತ್ರ, ಒಂದು ಕೈ ಕಟಿಯ ಮೇಲೆ, ಮತ್ತೊಂದು ಕೈ ವರದ ಹಸ್ತದಲ್ಲಿ. ದಿವ್ಯವಾದ ಸಂಸಾರ ಎಂಬುವಂತಹ ಭಯವನ್ನು ನಾಶ ಮಾಡುತ್ತಿದ್ದೇನೆ. ನನ್ನ ಪಾದವನ್ನು ನಂಬಿದಾಗ ಈ ಸಂಸಾರ ಎಂಬುವಂತಹ ಸಮುದ್ರ ನನ್ನ ಕಟಿಯಷ್ಟೇ ಬರುತ್ತೆ ಅಂತ ವಿಶೇಷವಾಗಿ ಆಶ್ವಾಸ ಕೊಡ್ತಾ ಇದ್ದಾನೆ ಪರಮಾತ್ಮ. ಕೌಸ್ತುಭಹಾರವನ್ನು ನೋಡುತ್ತಿದ್ದೇವೆ. ಶ್ರೀಭೂ ವಕ್ಷಸ್ಥಳದಲ್ಲಿ ವಿಶೇಷವಾಗಿ ಶ್ರೀವತ್ಸ ಚಿಹ್ನೆಯನ್ನು ನೋಡುತ್ತಿದ್ದೇವೆ. ಶಂಖ ಚಕ್ರಾದಿಗಳ ದಿವ್ಯ ಆಯುಧಗಳನ್ನು ನೋಡಿ ನಾವು ಪರಮಾತ್ಮನ ಕಂಠ, ಕಂಬು ಸಮಾನ ಕಂಠ, 3 ರೇಖೆಯುಳ್ಳಂತಹ ಶಂಖದಂತೆ ಇರುವಂತಹ ಕಂಠವನ್ನು ನೋಡುತ್ತಿದ್ದೇವೆ. ದಿವ್ಯವಾದ ಪರಮಾತ್ಮನ ಮಂದಹಾಸ ಮುಖವನ್ನು ನೋಡುತ್ತಿದ್ದೇವೆ, ಮುಖಪದ್ಮವನ್ನ.
ಕಮಲಾಕ್ಷ, ಸುಂದರವಾಗಿರುವಂತಹ ಕಣ್ಣುಳ್ಳಂತಹ ಪರಮಾತ್ಮ. ಸುನಾಸೌ, ಪೂರ್ವದಲ್ಲಿ ನಾವು ಶ್ರೀಶಗುಣ ದರ್ಪಣದಲ್ಲಿ ನೋಡಿದ್ದೇವೆ, ಸುಂದರವಾದ ಮೂಗು, ಸುಂದರವಾದ ಮುಖ, ಎಲ್ಲ ಅವಯವಗಳು ಪರಮಾತ್ಮನದ್ದು ಅತ್ಯಂತ ಸುಂದರ. ಕಮಲದಂತೆ ಅಂತ ನಾವು ಹೇಳಬಹುದಾದರೆ ಕಮಲದಂತೆ ಅಲ್ಲ, ಕಮಲಕ್ಕೆ ಅತ್ಯಂತ ಉತ್ತಮವಾಗಿರುವಂತಹ ದಿವ್ಯವಾದ ಕಣ್ಣುಗಳು, ಅಂತಹ ಕರ್ಣಕುಂಡಲಗಳು, ಸುಂದರವಾದ ಕೇಶಗಳು, ಪರಮಾತ್ಮನ ಕಿರೀಟವನ್ನು ನೋಡಿ ಪರಮಾತ್ಮನ ಆಪಾದ ಮೌಳಿ ಪರ್ಯಂತ ರೂಪಕ್ಕೆ ನಾವು ಒಂದು ಬಾರಿ ನಮಸ್ಕರಿಸುತ್ತಿದ್ದೇವೆ. ಅವನಿಗೆ ವಿಶೇಷವಾದ ಹಾರದ ಸಮರ್ಪಣೆಯನ್ನು ಮಾಡೋಣ. ನಾವು ಜಗನ್ನಾಥದಾಸರು ಹೇಳಿರುವಂತಹ ಹಾರ, ಶ್ರೀನಿವಾಸನ ಸುಗುಣ ಮಣಿಗಳ ಪ್ರಾಣಮತ ವಾಯುನಾಖ್ಯ ಸೂತ್ರದಿ ಪೋಣಿಸುವ ಮಾಲಿಕೆಯ ವಾಂಗ್ಮಯಗೆ ಸಮರ್ಪಿಸಿದ. ಜ್ಞಾನಿಗಳ ದೃಗ್ವಿಷಯಹುದು ಅಜ್ಞಾನಿಗಳಿಗೆ ಅಸಹ್ಯ ತೋರ್ಪುದು, ಮಾಣಿಕವ ಮರ್ಕಟನ ಕೈಯಲ್ಲಿ ಕೊಟ್ಟ ತೆರದಂತೆ. ಅಂತಹ ಶ್ರೀನಿವಾಸನ ದಿವ್ಯವಾದ ಚರ್ಯಗಳನ್ನು ನಾವಿಷ್ಟೇ ನೋಡಿದ್ದೇವೆ. ಅಂತಹ ಅನಂತ ಸುಗುಣಗಳನ್ನು ನಮ್ಮ ಮಧ್ವಾಚಾರ್ಯರು ಒಂದು ದಿವ್ಯವಾದ ಮಣಿಗಳ ಹಾರವಾಗಿ ಮಾಡಿ ಪೋಣಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಿದ್ದಾರೆ. ಅಂತಹ ದಿವ್ಯವಾದ ಹಾರದ ಸಮರ್ಪಣೆ ಮಾಡುತ್ತಿದ್ದೇವೆ. ಅಂತಹ ಚರ್ಯದ ಒಂದು ಸಮರ್ಪಣೆ ನಾವು ವಿಶೇಷವಾಗಿ ಪರಮಾತ್ಮದ ಹಾರ ಸಮರ್ಪಣೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಗುರು ಜಗನ್ನಾಥದಾಸರು ಹೇಳಿದಂತಹ ಮಾನಸ ಪೂಜೆಯನ್ನು ಸಂಕ್ಷಿಪ್ತವಾಗಿ ನೋಡಿಕೊಳ್ಳುತ್ತಾ ಬರೋಣ. ಗೋಳಕಲುಗಳು ಎಂಬುವಂತಹ ಪರಮಾತ್ಮನ ದಿವ್ಯ ಆಲಯವನ್ನು ನಾವು ನಿರ್ಮಾಪಿಸಿ ನಮ್ಮ ದೇಹಕ್ಕೆ ಮಾಡಿಕೊಳ್ಳುವಂತಹ ದಿನಾಗಲೂ ಸ್ನಾನ, ಆ ಸಂಪ್ರಾಕ್ಷಲನೆಯೇ ಪರಮಾತ್ಮನಿಗೆ ಸ್ನಾನ. ನಮ್ಮ ಕರಣಗಳು, ಎಲ್ಲ ದೀಪಗಳು ಪರಮಾತ್ಮನಿಗೆ. ಅದರಲ್ಲಿ ಬರುವಂತಹ ಎಲ್ಲ ವಿಷಯಗಳ ಸಮ್ಮೇಳನವೇ ಪರಮಾತ್ಮನಿಗೆ ಪರ್ಯಂಕ, ಮಲಗುವಂತಹ ಸ್ಥಳ. ಹಾಗೂ ಅದರಿಂದ ಬರುವಂತಹ ಆ ಎಲ್ಲ ಸುಖ, ಆ ಎಲ್ಲ ಗೋಳಕದಲ್ಲಿ ಇರುವಂತಹ ವಿಷಯಗಳ ಅನುಭವದ ಸುಖ, ಅದೇ ಪರಮಾತ್ಮನಿಗೆ ಸುಪ್ಪತ್ತಿಗೆ. ಹಾಗೂ ನಮ್ಮ ವಸನ ಎಂಬುವಂತಹದ್ದೇ ಪರಮಾತ್ಮನಿಗೆ ಆತ್ಮನಿವೇದನೆ. ನಮ್ಮ ಆತ್ಮನಿವೇದನೆ ಪರಮಾತ್ಮನಿಗೆ ಮಾಡುವಂತಹ ವಸನ, ಕೊಡುವಂತಹ ಒಂದು ವಸನಗಳು. ಪಾಪಕರ್ಮ ಎಂಬುವಂತಹ ಪಾದುಕೆಗಳು ನಾವು ಸಮರ್ಪಣೆ ಮಾಡುತ್ತಿದ್ದೇವೆ. ಆದ್ದರಿಂದ ನಮ್ಮಲ್ಲಿರುವಂತಹ ಎಲ್ಲ ಪಾಪಕರ್ಮವನ್ನು ಪರಮಾತ್ಮ ತುಳಿದು ನಾಶ ಮಾಡಲಿ. ಅನುಲೇಪನವೇ ಸತ್ಪುಣ್ಯ ಎಂಬುವಂತಹ ಗಂಧವನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಶಾಸ್ತ್ರದ ಆಲಾಪನೆ, ಹರಿಕಥಾಮೃತ ಸಾರಾದಿ ದಿವ್ಯ ಶಾಸ್ತ್ರಗಳ ಒಂದು ಚಿಂತನೆಯೇ ಪರಮಾತ್ಮನಿಗೆ ತುಳಸಿ ಸಮರ್ಪಣೆ. ಸುಮನ, ನಮ್ಮ ಸುಮನೋವೃತ್ತಿಗಳೇ ಪರಮಾತ್ಮನಿಗೆ ಸುಮನವಾಗಿ ಪುಷ್ಪಗಳಾಗಿ ಸಮರ್ಪಣೆ ಮಾಡುತ್ತಿದ್ದೇವೆ. ಕೋಪ ಎಂಬುವಂತಹ ಧೂಪವನ್ನು ಸಮರ್ಪಿಸಿ, ಭಕ್ತಿ ಎಂಬುವಂತಹ ಭೂಷಣವನ್ನು ಕೂಡ ಅರ್ಪಿಸಿ, ಸದ್ಬುದ್ಧಿ ಎಂಬುವಂತಹ ಛತ್ರವನ್ನು ಹಿಡಿದು, ಜ್ಞಾನ ಎಂಬುವಂತಹ ದೀಪವನ್ನಲ್ಲಿ ನಾವು ಪರಮಾತ್ಮನನ್ನು ನೋಡುತ್ತಿದ್ದೇವೆ. ಗುಣಕಥನ, ಇಷ್ಟು ನಾವು ಪರಮಾತ್ಮನ ಗುಣಕಥನವನ್ನು ಮಾಡಿದ್ದೇವೆ. ಇದೇ ಪರಮಾತ್ಮನಿಗೆ 6 ಆರತಿಗಳಾಗಿ ಸಮರ್ಪಣೆ ಮಾಡಿ, ಮನವಚನ ಕಾಯಿಕ ಪ್ರದಕ್ಷಿಣೆ ಅಂತ ನಾವು ವಿಶೇಷವಾಗಿ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಿದ್ದೇವೆ. ನಾವು ಮನದಲ್ಲಿ ವಚನದಲ್ಲಿ ಮಾಡುವಂತಹ ಎಲ್ಲ ಕಾಯಿಕಗಳೇ ಪರಮಾತ್ಮನಿಗೆ ಪ್ರದಕ್ಷಿಣೆ ಅಂತ ನಾವು ವಿಶೇಷವಾಗಿ ಸಮರ್ಪಿಸಿ, ಇದೇ ನಮ್ಮ ವಿಶೇಷವಾದ ಸಾಧನೆ ಅಂತ ನಾವು ತಿಳಿದುಕೊಂಡು ಪರಮಾತ್ಮನಿಗೆ ನಾವು ಪೂರ್ಣ ಶರಣಾಗತರಾಗುತ್ತಿದ್ದೇವೆ. ಪರಮಾತ್ಮನಲ್ಲಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆಯೇ ಒಂದೇ, ನಮ್ಮ ವೇಣುಗೋಪಾಲದಾಸರು ಮಾಡಿದಂತಹ ಪ್ರಾರ್ಥನೆ. ಎಂತಹ ವೇಣುಗೋಪಾಲದಾಸರು ಅಂದರೆ ನವಾಬನಿಗೆ ದಿವಾನರಾಗಿರುವಂತಹದ್ದು, ಬಹಳ ಬಹಳ ಶ್ರೀಮಂತರಾಗಿರುವಂಥವರು. ದಾಸದೀಕ್ಷೆಯನ್ನು ತಗೊಂಡುಕೊಂಡು ನನಗೆ ಯಾವ ರಾಜರ ಸೇವೆ ಬೇಡ, ನಿನ್ನ ಸೇವೆ ಬೇಕು ಅಂತ ಹೇಳಿಕೊಳ್ಳುವಂಥ ಪರಮಾತ್ಮನ ಕೇಳ್ಕೊತಾರೆ. ಸಂಬಳಕ್ಕಿಟ್ಟುಕೊಳ್ಳೋ ಅಂತ. ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳಕ್ಕಿಟ್ಟುಕೊಳ್ಳೋ, ಸಂಬಳಕ್ಕಿಟ್ಟುಕೋ ನಿನ್ ಹಂಬಲದಲ್ಲಿರಬೇಕೆಂಬುದೇ ಎನಗೆ ತುಂಬಿ ತುಳುಕುತ್ತಿದೆ. ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳಕ್ಕಿಟ್ಟುಕೊಳ್ಳೋ. ಅರಕವಡೆ ಒಳ್ಳೆ ಸಂಬಳ, ನಿನ್ ಹೆಸರು ಹೇಳಿ ಮಾಡುವೆ ಗೋಪಾಳ. ಪರಟಿ ತಂಬೂರಿ ಹಿಡಿದು ತಿರಿದೊಂಡುಕೊಂಡು ಬಂದು ಕರೆದೆ ಕೆಲಸಕ್ಕೆ ಸಿದ್ಧನಾಗುವೆ ಈ ಕ್ಷಣ. ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳಕ್ಕಿಟ್ಟುಕೊಳ್ಳೋ. ಕೊನೆಯದಾಗಿ ಏನು ಹೇಳ್ತಾರೆ? ಬಲು ಮಂದಿ ನಾ ನೋಡಿದೆ, ನಿನ್ನಂಥವ್ರ ಎಲ್ಲಿ ನಾ ನೋಡಲಿಲ್ಲ. ಲೋಲ ಶ್ರೀ ವೇಣುಗೋಪಾಲ ವಿಠಲ, ನಿನ್ನ ಕೂಲಿ ಬಂದಾಗ್ಯೂ ರಾಜ್ಯವಾಳಿದಂತೆ. ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳಕ್ಕಿಟ್ಟುಕೊಳ್ಳೋ. ಸಂಬಳಕ್ಕಿಟ್ಟುಕೋ ಕೃಷ್ಣ, ನಿನ್ನ ಸಂಬಳದಲ್ಲಿ ನೀನು ಕೊಟ್ಟಂತಹ ಆ ಒಂದು ಗೋಪಾಲ ಬುಟ್ಟಿಯನ್ನು ಹಿಡಿದುಕೊಂಡು ಗೋಪಾಲ ಬುಟ್ಟಿ ಹಿಡಿಯುವುದಕ್ಕೆ ಮರೆಚೆ ಮಾರಿ ನಾಶ್ರಿಸುತ್ತಿದ್ದೆ ಅಂತ ನಮ್ಮ ಪುರಂದರದಾಸರು ಹೇಳುವ ಹಾಗೆ, ಆ ಗೋಪಾಲ ಬುಟ್ಟಿಯನ್ನು ಹಿಡಿದುಕೊಂಡು ನಾನು ಆ
ದಿವ್ಯವಾದ ಮಧುಕರ ವೃತ್ತಿಯಲ್ಲಿ ನಾನು ಬದುಕುತ್ತೇನೆ, ಅಂತಹ ಸಂಬಳದಲ್ಲಿ ನಿನ್ನ ಸಂಬಳದಲ್ಲಿ ನನ್ನ ಇಟ್ಟುಕೋ, ದಾಸನ್ನ ಮಾಡಿಕೋ ಎನ್ನ ಅಂತ ಪ್ರಾರ್ಥಿಸಿದಾಗ ಪರಮಾತ್ಮ ವಿಶೇಷವಾಗಿ ಕರುಣಿಸುತ್ತಿದ್ದಾನೆ. ಪರಮಾತ್ಮನ ದಿವ್ಯವಾದ ಪಾದಸ್ಪರ್ಶ ಎಂಬುವಂತಹ ಭಾಗ್ಯವನ್ನ ಕರುಣಿಸಿ ಪರಮಾತ್ಮನ ದಿವ್ಯ ಪಾದಸ್ಪರ್ಶವನ್ನು ಮಾಡುತ್ತಿದ್ದೇವೆ. ಅದರಲ್ಲಿ ಬರುವಂತಹ ಆನಂದ ಅದ್ಭುತ. ಧ್ವಜವಜ್ರಾಂಕುಶ ರೇಖಾಂಕಿತವಾದ ಪರಮಾತ್ಮನ ಪಾದ, ಅಹಲ್ಯೆಯನ್ನ ಉದ್ಧರಿಸಿದಂತಹ ಪಾದ, ಬಲಿಯನ್ನ ಮೆಟ್ಟಿದಂತಹ ಪಾದ, ಗಯಾಸುರನನ್ನ ಸಂಹರಿಸಿದಂತಹ ಪಾದ, ಕಾಳಿಂಗನ ಮೇಲೆ ನರ್ತಿಸಿದಂತಹ, ಗಂಗೆಯನ್ನ ಪಡೆದಂತಹ ದಿವ್ಯವಾದ ಪರಮಾತ್ಮನ ಪಾದವನ್ನ ನಾವು ಹಿಡಿದುಕೊಂಡಾಗ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಅಂತ ಹೇಳಿಕೊಳ್ಳುತ್ತಾ ನಮ್ಮ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತಿದೆ. ಆ ಆನಂದ ಬಾಷ್ಪದಿಂದ ಪರಮಾತ್ಮನ ಪಾದವನ್ನು ತುಳಿಯುತ್ತಿದ್ದೇವೆ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ನಾನನ್ಯವನರಿಯೇನೋ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ನನ್ನನ್ನು ದುಡಿಸಿಕೋ, ದಾಸನನ್ನಾಗಿ ಮಾಡೋ, ನಿನ್ನ ಸಂಬಳಕ್ಕೆ ಇಟ್ಟುಕೋ ಅಂತ ನಾವು ವಿಶೇಷವಾಗಿ ಪ್ರಾರ್ಥಿಸಿ ಈ ಒಂದು ವಿಶೇಷವಾದ ಮಾನಸಯಾತ್ರೆಯನ್ನು ಪರಮಾತ್ಮನ ಪಾದದಲ್ಲಿ ಸಮರ್ಪಿಸೋಣ. ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೇ. ವಿಶೇಷವಾಗಿ ನಾವು ಈ ಒಂದು ಮಾನಸಯಾತ್ರೆ ಪ್ರಕರಣವನ್ನು ಪರಮಾತ್ಮನ ದಿವ್ಯ ಪಾದದಲ್ಲಿ ಸಮರ್ಪಿಸೋಣ. ಅನೇನ ಭಾವೀತ್ ಪುಣ್ಯಂ ತದಾಪ್ನೋತು ಗುರೋರ್ಮಮ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಶ್ವರ್ಮೇ ಪರಮಸುಹೃತ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಅದ್ಭುತ.